ಅಂತೇಳಿ ಕಾಣಿಕೆಯನ್ನ ಕೊಟ್ಟಿಟ್ಟು ಒಂದು ಜಾತ್ರೆ ಮಾಡಿದಾರಲ್ಲ ಅವ್ರ ಮನಿ ಒಳಗೆ ಬಂಗಾರ ಹೊಯ್ಯಿ ಆಯ್ತು. ಈ ಮೂಲ ಪುರುಷ ಮೂಲ ಪೀಠ ಮುಮ್ಮೆಟ್ಟುಗುಡ್ಡದ ಅಮೋಘ ಸಿದ್ಧಗ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ಅರಿವಿನ ಮಕ್ಕಳು, 101 ಮಂದಿ ಹಿಂಗೆ ಎಲ್ಲ ಕಡೆ ಬಂದಾಗ ನಾ ಎಷ್ಟು ಹೋಳಿಗೆ ಮಾಡ್ತಾರೆ? 10 ಹೋಳಿಗೆ ಮಾಡೋದು. ಇದು ಹಿಂಗೆ ಯಾವಾಗೂ ಆಗಿದ್ದಿಲ್ಲ ಮೂರಾಗ. ಆ ನಮನಿ ಭಾರಿ ಆತ. ಎಲ್ಲರಿಗೂ ಇನ್ನು ಮುಂದೆ ಸುಖ ಶಾಂತಿ ನೆಮ್ಮದಿ ದೊರೆಯಲೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸೋಣ. ಈ ಬೃಹತ್ತವಾಗಿರ್ತಕ್ಕಂತಹ ಭಂಡಾರದ ಜಾತ್ರೆಗೆ ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಈ ಯೂಟ್ಯೂಬ್ ಮುಖಾಂತರ ಸಮರ್ಪಿಸಿಕೊಂಡು ಅಂತ ದೊಡ್ಡ ದೊಡ್ಡ ಜಾತ್ರೆಗೆ ಮತ್ತು ನಿಮ್ಮ ಮನ್ಯಾಗ ಯಾರಾದ್ರೂ ಬಂದಿರಂದ್ರೆ ಬಂಗಾರ ಮತ್ತು ಏನಾರು ಹಾಕೊಂಬಂದ್ರೆ ಭಾಳ ಜೋಕಿರಿ. ಯಾಕಂದ್ರೆ ಜಾತ್ರೆ ನೋಡತ್ತಪ್ಪ ಅಗದಿ ನೋಡತ್ತ. ಜಾತಿ ಮತ ಪಂಥ ಇಲ್ಲ, ಎಲ್ಲರೂ ಭೇದ ಭಾವ ಇಲ್ಲ, ಎಲ್ಲರೂ ಕೂಡ ಒಂದಾಗಿ ಜಾತ್ರೆ ಚಂದಂಗೆ ಒಳ್ಳೆ ವಿಜೃಂಭಣೆ ಎಲ್ಲ ದಾಂಡಿ ಜಾತ್ರೆನ ಇನ್ನು ಹಿಂದೆ ಹೋಗಲ್ಲ ಮುಂದೆ ಹೋಗಲ್ಲ, ನಾವು ಮಾಡ್ತೀವಲ್ಲ ಗೊತ್ತಿಲ್ಲ. ಹಾಯ್ ನಮಸ್ಕಾರ ಎಲ್ಲ ಜವರ ಮಂದಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ತಿಳ್ಕೊತ ವಿಷಯ ಏನಪ್ಪಾ ಅಂತಂದ್ರ ನಾವು ನಮ್ಮ ಊರನವ್ರು ಎಲ್ಲಾರು ಸೇರಿ ದೇವ್ರ ಜೊತೆ ಕುಂಬಾರ ಜಾತ್ರೆಗೆ ಹೊಂಟಿವು. ಯಾವ ಜಾತ್ರೆಗೆ ಅಂದ್ರ ಮಹಾಸಿದ್ದಪ್ಪನ ಜಾತ್ರೆಗೆ. ಅಲ್ಲಿ ಯಾವ ರೀತಿ ಜಾತ್ರೆ ನಡೀತೈತಿ ಮತ್ತೆ ಯಾವ ರೀತಿ ದೇವ್ರು ಬರ್ತಾವ, ಎಲ್ಲೆಲ್ಲಿ ಬರ್ತಾವ, ಎಷ್ಟು ಬರ್ತಾವ ಎಲ್ಲ ತೋರಿಸ್ತಾನು. ನೋಡಬಹುದು ಇವನಪ್ಪ ಜಾತ್ರೆಗೆ ತಾನು ಹಳದಿ ಟಿ ಶರ್ಟ್ ಕೇಸರಿ ಶಾಲ ಹಾಕ್ಯಾನ ಅಂತೇಳಿ. ನಮ್ಮ ಉತ್ತರ ಕರ್ನಾಟಕ ಅಮೋಕ್ಷ ಜಾತ್ರೆಗೆ ಹೋಗ್ಬೇಕಾದ್ರೆ ಈ ರತಿನ ರೆಡಿ ಹಾಕಾರು. ನಮ್ಮ ಉತ್ತರ ಕರ್ನಾಟಕ ಮಂದಿ ಗೊತ್ತಾಗತಿ ಎಸ್ಪೆಷಲಿ ಇದೆ. ಅಲ್ಲಿ ಜಾತ್ರೆ ಯಾವ ರೀತಿ ನಡೀತೈತಿ ಎಲ್ಲಾ ನಿಮ್ಗೆ ತೋರಿಸ್ತಾನು. ಮತ್ತ ಹಂಗ ಯಾವ ರೀತಿ ದೇವರ ಸಿದ್ಧತೆ ಮಾಡ್ಕೊಂಡ್ ಹೋಗ್ತಾರೋ ಅದನ್ನ ತೋರಿಸ್ತಾನ ಬರ್ರಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲೇನ್ ಸಜ್ಜು ಮಾಡತ್ತಾರಲ್ಲ ಇದು ಪಲ್ಲಕ್ಕಿ. ಈ ಪಲ್ಲಕ್ಕಿ ಮತ್ತ ಚೌಕಿನ ಎಲ್ಲಾ ಸಜ್ಜು ಮಾಡ್ಕೊಂಡ ಜಾತ್ರೆಗೆ ಹೋಗ್ತಾರೋ. ಈಗಾಗಲೇ ಈ ಪಲ್ಲಕ್ಕಿನ ಸಂಪೂರ್ಣವಾಗಿ ರೆಡಿ ಮಾಡ್ಯಾರು. ಇನ್ನು ಉಳಿದಿದ್ದ ಚೌಕಿ ಒಂದು ರೆಡಿ ಮಾಡ್ಕೊಂಡ ಇನ್ನೇನ್ ಜಾತ್ರೆಗೆ ಹೋಗಿವು. ಇಲ್ಲಿ ಏನ್ ಕಾಂದತ್ಲೆ ಇದ ಚೌಕಿ, ಇಲ್ಲೇನ್ ಕಾಂದತ್ಲೆ ಅಮೋಕ್ಷದನ್ ಚೌಕಿ. ಈ ಚೌಕಿಗೆ ಪ್ರತಿ ಊರು ಜಾತ್ರೆಗೆ ಹೋಗೋಕ್ಕಿಂತ ಮುಂಚೆ ಹುಲಮಂಜ್ ಹಚ್ಕೊಂಡ ಹೋಗ್ತಾರೋ. ಈ ಹುಲಮಂಜ್ ಯಾಕೆ ಹಚ್ತಾರಪ್ಪ ಅಂದ್ರೆ ಈಗಾಗಲೇ ಜಾತ್ರೆಗೆ ಹೋಗಿ ಬಂದಿರ್ತಾರೋ ಮತ್ತೆ ಹಬ್ಬ ದಿನಗಳಿದ್ದಾಗ ಭಂಡಾರ ಬಿದ್ದಿರ್ತೈತಿ. ಅದರ ಸಲುವಾಗಿ ಅದೆಲ್ಲ ಸ್ವಚ್ಛ ಆಗ್ಲಿ ಅಂತೇಳಿ ಚಂದಂಗಿ ಮತ್ತೆ ಹುಲಮಂಜ್ ಹಚ್ಕೊಂಡ ಬೇರೆ ಊರಿನ ಜಾತ್ರೆಗೆ ಹೋಗಾರು. ಇಲ್ಲೇನ್ ಈ ಅಮೋಕ್ಷದನ ಚೌಕಿಯನ್ನ ತಯಾರಿ ಮಾಡತಾರಲ್ಲ ಇವರ ನಮ್ಮ ಅಮೋಕ್ಷದನ ಪೂಜಾರಿ. ಈಗಾಗಲೇ ಈ ಚೌಕಿಯ ಮೂರ್ತಿಯನ್ನ ಸ್ವಚ್ಛಾಗಿ ತೊಳೆದ ಹಸನಂಗಿ ಸಿದ್ಧತೆ ಮಾಡತಾರ. ನೋಡಬಹುದು ಇಲ್ಲಿ ನಿಮಗೆಲ್ಲ ಕಾಣತತಿ. ಮೊದಲ ಎಲ್ಲ ಈ ಚೌಕಿಗೆ ಹುಲ್ಲಮಂದ್ ಹಚ್ಕೊಂಡ ಆಮೇಲೆ ಮೂರ್ತಿ ಚಂದಂಗಿ ತಿಕ್ಕಿ ಹಸನ್ ಮಾಡಿ ಮೂರ್ತಿಯನ್ನ ಕುಂಡಿಸ್ತಾರ. ನೀವು ನೋಡಬಹುದು ಸ್ನೇಹಿತರೆ, ಈಗಾಗಲೇ ಇದಕ್ಕೆ ಹುಲ್ಲಮಂದ್ ಹಚ್ಚಾರು ಇನ್ನ ಹಸಿ ಐತಿ. ಅದರ ಸಲುವಾಗಿ ಸ್ವಲ್ಪ ಬಿಸಿಲಿಗಿಟ್ಟ ಎಲ್ಲಾ ತಯಾರಿಯನ್ನ ಸಿದ್ಧತೆ ಮಾಡತಾರ. ಇದಾದ್ಮೇಲೆ ಎಲ್ಲಾ ರೀತಿ ಚಂದಂಗಿ ರೆಡಿ ಮಾಡ್ಕೊಂಡ ನಾವೆಲ್ಲರೂ ಸೇರಿ ಕುಂಬಾರಹಳ್ಳ ಜಾತ್ರೆಗೆ ಹೋಗಿವು. ಇದು ನಿಮ್ಗೆ ಇಲ್ಲೇನು ಕಾಣ್ತೈತ್ಲ, ನಮ್ಮ ಊರಿನ ಅಮೋಘ ಸಿದ್ದೇಶ್ವರ ಎದುರುಗಡೆ ಇರುವಂತ ಬೋತಾಳ ಸಿದ್ದೇಶ್ವರ ಮೂರ್ತಿ ಇದೆ. ಇಲ್ಲಿ ಕಾಣುವಂತ ಮೂರ್ತಿ ನಮ್ಮೂರ ಅಮೋಘ ಸಿದ್ದೇಶ್ವರ ಮೂರ್ತಿ ಇದೆ. ಇಲ್ಲಿ ನೋಡಬಹುದು ನಮ್ಮೂರ ಅಮೋಘ ಸಿದ್ದೇಶ್ವರ ಮೂರ್ತಿ. ಇಲ್ಲಿ ನಿಮಗೆ ಕಾಣತೈತ್ಲ ಸ್ನೇಹಿತರೆ, ನಮ್ಮೂರಿನ ಅಮೋಘ ಸಿದ್ದೇಶ್ವರ ಮೂರ್ತಿ. ಇದ್ರ ಬಗ್ಗೆ ನಿಮಗೆ ಒಂದಿನ ಸಂಪೂರ್ಣವಾದ ಮಾಹಿತಿ ಹೇಳ್ತಾನು. ಯಾವ ರೀತಿ ನಮ್ಮೂರಾಗ ಈ ಅಮೋಕ್ಷದ ನೆಲೆಸಿದ ಅನ್ನೋದು ನಿಮಗೆ ಒಂದಿನ ಸಂಪೂರ್ಣವಾದ ಮಾಹಿತಿ ಹೇಳ್ತಾನು. ಈಗ ನಾವು ಕುಂಬಾರಹಳ್ಳ ಜಾತ್ರೆಗೆ ಹೊಂಟಿವಿ, ಮಹಾರಾಯ ಸಿದ್ದೇಶ್ವರ ಜಾತ್ರೆಗೆ. ಆ ಕುಂಬಾರಹಳ್ಳ ಮಹಾರಾಯ ಸಿದ್ದೇಶ್ವರ ಜಾತ್ರೆ ಮತ್ತ ಆ ಕುಂಬಾರಹಳ್ಳ ಮಹಾರಾಯ ಸಿದ್ದೇಶ್ವರ ಹೇಗೆ ನೆಲೆಸಿಕೊಂಡ ಅದರ ಸಂಪೂರ್ಣವಾದ ವಿಷಯನ ನಿಮ್ಗೆ ಹೇಳಕ್ ಪ್ರಯತ್ನ ಮಾಡ್ತಾನು. ವಿಡಿಯೋ ಕೊನೆವರೆಗೆ ನೋಡ್ರಿ. ಈಗಾಗಲೇ ನೀವು ನೋಡಬಹುದು ಸಂಪೂರ್ಣವಾಗಿ ನಮ್ಮ ಊರಿನ ಚೌಕಿಯನ್ನ ಎಲ್ಲರೂ ಸಿದ್ಧತೆ ಪಡಿಸ್ಯಾರ. ಅಷ್ಟು ಅಲಂಕಾರವಾಗಿ ಸಿದ್ಧತೆ ಪಡಿಸ್ಯಾರ ಅನ್ನೋದು ನೋಡಬಹುದು ಅಮೋಕ್ಷದಿಂದ. ಅದೇ ರೀತಿ ಪಲ್ಲಕ್ಕಿನೂ ಒಳ್ಳೆ ರೀತಿಯಿಂದ ಸಿದ್ಧತೆ ಪಡಿಸ್ಯಾರ. ಇನ್ನೇನು ನಾವು ಕುಂಬಾರಹಳ್ಳ ಜಾತ್ರೆಗೆ ಹೋಗಿವು. ಈಗಾಗಲೇ ಅವ್ರದ್ದು ಟ್ರ್ಯಾಕ್ಟರ್ ಬಂದತಿ ನಮಗೆ ಕರ್ಕೊಂಡು ಹೋಗಕ್ಕೆ. ಆ ಟ್ರ್ಯಾಕ್ಟರ್ದಾಗ ಹತ್ತಿ ನಾವೆಲ್ಲರೂ ಕುಂಬಾರಹಳ್ಳ ಜಾತ್ರೆಗೆ ಹೋಗಿವು. ಹಂಗ ನೀವು ಇಲ್ಲಿ ನೋಡಬಹುದು, ನಿಮಗೇನು ಇಲ್ಲಿ ಕಾಣತೈತಲ್ಲ ಈ ಕೋಲುಗಳು ಕುದುರೆ ಕೋಲ್ ಅಂತ ಕರೀತಾರ. ಅಂದ್ರೆ ಕುದುರೆ ಬಡಿಗೆ ಅಂತ ಕರೀತಾರ. ಆಶೀರ್ವಾಗಿ ಇಟ್ಕೊಂಡ ನಿಲ್ಲಾಕ ಎಲ್ಲರೂ ನಿಂತಾಗ ಪಾಲ್ಕಿ ಇವನ ಆಶೀರ್ವಾಗಿ ಇಟ್ಕೊಂಡ್ ನಿಲ್ತಾರ. ಫೈನಲಿ ಎಲ್ಲಾ ಸಿದ್ಧತೆ ಮಾಡ್ಕೊಂಡ ಎಲ್ಲಾರು ತಯಾರಾಗ್ಯಾರು. ಇನ್ನೇನ ಕುಂಬಾರಹಳ್ಳಕ್ಕೆ ಹೋಗೋ ಸಮಯ ಬಂದತಿ. ಎಲ್ಲಾರು ಸೇರಿ ನಾವು ಇನ್ನು ಕುಂಬಾರಹಳ್ಳಕ್ಕೆ ಹೋಗಿವು. ಹೋಗೋಣ ಬರ್ರಿ. ಫೈನಲಿ ನಾವೆಲ್ಲರೂ ಚೌಕಿ ಮತ್ತು ಪಾಲ್ಕಿನ ಟ್ರ್ಯಾಕ್ಟರ್ದಾಗ ಹಿಡ್ಕೊಂಡ ನಾವು ನಮ್ಮ ಹುಡುಗರು ಸೇರಿ ಎಲ್ಲರೂ ಕುಂಬಾರಹಳ್ಳ ಜಾತ್ರೆಗೆ ಹೊಂಟಿವು. ಅಲ್ಲಿ ಏನೇನಾಕತಿ ಮತ್ತು ಯಾವ ರೀತಿ ದೇವರ ಆಡಿಸ್ತಾರೋ ಎಲ್ಲ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ತಾನತ್ತ ನೋಡ್ರಿ. ಫೈನಲಿ ನಾವೆಲ್ಲರೂ ಸೇರಿ ಕುಂಬಾರಹಳ್ಳ ಊರಿಗೆ ಬಂದೆವು. ಇಲ್ಲಿ ಎಲ್ಲರೂ ದೇವರ ತಗೊಂಡ ಇದ ಹೊಲ್ದಾಗ ಇಟ್ಟವ್ರು. ಯಾಕಂದ್ರೆ ಇದ ಹೊಲ್ದಾಗ ಎಲ್ಲರೂ ದೇವರ ಆಡಿಸ್ತಾರಂತ. ಈಗಾಗಲೇ ಇಲ್ಲಿ ದೇವರುಗಳು ಬಂದ ಹೊಲ್ದಾಗ ಕೂತಾವು.
ನೋಡಬಹುದು ನೀವು. ಯಾವುದೇ ರೀತಿ ಮತ್ತು ದೇವ್ರವನ್ನ ಇಡುವಾಗ ಹಂಗ ಖಾಲಿ ನೆಲದಾಗ ಇಡಲ್ಲ. ಯಾಕಂದ್ರ ದೇವರಿಗೆ ಮೊದಲ ಕಂಬಳಿಯನ್ನ ಹಾಸಿದ ಮೇಲೆ ಕಂಬಳಿ ಮೇಲೆ ದೇವ್ರನ್ನ ಇಡ್ತಾರ. ಯಾವುದೇ ರೀತಿ ಖಾಲಿ ನೆಲದಾಗ ಇಡಂಗೇ ಇಲ್ಲ. ಯಾಕಪ್ಪ ಅಂದ್ರ ಈ ಅಮೋಘ ಸಿದ್ಧಗ ಮುಖ್ಯವಾದದ್ದು ಕಂಬಳಿ ಮತ್ತ ಭಂಡಾರ. ಈ ಎರಡು ಮುಖ್ಯವಾಗಿ ಅಮೋಘ ಸಿದ್ಧನ ಬೆನ್ನ ಇರಬೇಕ. ಇಲ್ಲಿ ಈಗ ನಮಗ ಕನ್ನೋಳಿ ಹುಲಿ ಸಿಕ್ಕತಿ. ಹಾಡ ಆಡ್ತಾನಂತ ನಾವು ಒಂದ್ ಹಾಡ ಆಡ್ತಾನಂತ ಕೇಳ್ರಿ. ಹಾಡ ಆಡ್ಲಿಕ್ಕೆ ಹೋಗ್ಬಿಡ ಒಂದ್ ಹಾಡ ಆಡ. और अभी तो रुको, क्लाइमैक्स अभी बाकी. ಜೋರ್ ಅಲ್ಲ ಜೋರ್ ಹೆಂಗದ ಹೆಂಗ್ ಮಾಡೋದಿಲ್ಲ ಹೆಂಗಿದೆ ಗುಂಡಾಡ್ದನ ಪಾಯಿಂಟ್ ಹಾಕ್ತಿರೋದು ಅಂದ್ರ ಇವ್ ಹಿಂಗ ಆಟ ಆಡೋಣ ಅಂತಾನ ಆಟ ಆಡೋದನ ಹಿಂಗ ಏನು ಏನ್ರಿ ಮಾಡುದು ಏನೇ ಹಿಂಗಂದ್ರೆ ಏನ ಮತ್ತ ನಿಮ್ ಜಾಗ್ಲಿ ಹೆಂಗ ಒಂದ್ ಬಿಡ್ತು ಪದ ಬಿಡ. ಇನ್ನೇನ ಒಂದ್ ತಾಸ್ನ್ಯಾಗ ದೇವ್ರ ಆಡಸ್ತಾರು. ಎಲ್ಲಾ ಹೊಲಾನು ಸಜ್ಜು ಮಾಡ್ಯಾರ. ತೋರಿಸ್ತು ನೋಡಿಲಿ ಇಲ್ಲೇನ್ ಕಾಂದದ್ಲೆ ಇದ ಹೊಲ. ಈ ಹೊಲದಾಗ ಎಲ್ಲಾ ದೇವ್ರ ಆಡಸ್ತಾರು. ಈಗ ಆಲ್ರೆಡಿ ಒಂದ್ 10 ದೇವ್ರಗಳು ಬಂದಾವು ಹೊಲದಾಗ. ಅಲ್ಲಿ ನೋಡಬಹುದು ಭಾರಿ ವಿಜೃಂಭಣೆಯಿಂದ ಆಚರಿಸ್ತಾರು. ಒಂದು ಸರಿಸುಮಾರು ಒಂದು 20 ರಿಂದ 25 ಬರ್ತಾವ ಅಂತ ಹೇಳ್ಯಾರು. ತೋರಿಸ್ತಾನೆ ನಿಮ್ಗೆ ಆಮೇಲೆ ಏನೇನಾಕತ್ತಲ್ಲ. ಇಲ್ಲಿ ನೋಡ್ರಿ ಒಂದಾದ್ಮೇಲೆ ಒಂದ್ ದೇವ್ರು ಬರತ್ತಾವ. ಹಂಗ ಇದಾಗ ಹೊಲ್ದಾಗ ಆಡಸ್ತಾರ. ಒಟ್ಟು ದೇವ್ರ ತರಿಸಿ ಇಲ್ಲಿ ಏನ್ ಕಾಣತ್ಲೆ ಹೊಲ. ಈಗ ಆಲ್ರೆಡಿ ನಮ್ಮ ಪಾಲಿಕೆಲಿ ಕೂತೈತಿ. ಕುಂಬಾರ ಊರಾಗ ಈ ಜಾತ್ರೆ ಇಷ್ಟು ವಿಜೃಂಭಣೆಯಿಂದ ಮಾಡಕ್ ಕಾರಣ ಏನಪ್ಪಾ ಅಂತಂದ್ರ 3 ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತಾರೋ. 3 ವರ್ಷಕ್ಕೊಮ್ಮೆ ಅಧಿಕ ತಿಂಗಳದಾಗ ಜಾತ್ರೆ ಮಾಡ್ತಾರೋ. ಅದಕ್ಕೆ ಇಷ್ಟು ವಿಜೃಂಭಣೆಯಿಂದ ಮಾಡ್ತಾರೋ. ಎಲ್ಲ ಊರಿನ ಪಾಲಿಕೆಗಳು ಬಂದಿರ್ತಾವ ಸುತ್ತಮುತ್ತ ಹಳ್ಳಿಯಿಂದ. ಭಾರಿ ವಿಜೃಂಭಣೆಯಿಂದ ಮಾಡ್ತಾರೋ. ತೋರಿಸ್ತಾ ನಿಮಗೆ ಸಾಯಂಕಾಲ ಯಾವ ರೀತಿ ಇರ್ತೈತಿ ಮತ್ತು ಪಾಲಿಕೆ ಯಾವ ರೀತಿ ಹಾರಿಸ್ತಾರೋ, ಊರಾಗ ಯಾವ ರೀತಿ ಮೆರವಣಿಗೆ ಮಾಡ್ತಾರತ್ತ ಎಲ್ಲ ಸಂಪೂರ್ಣವಾಗಿ ತೋರಿಸ್ತಾನು. ಬರ್ರಿ ಅಲ್ಲಿ ಮುಂದೆ ಹೋಗೋಣ. ನಾ ಹೆಂಗಾರು ಪಾಲಿಕೆ ಹಾರಿಸೋದು ಲೇಟ್ ಐತಿ ಅಂದ್ರು ಅದಕ್ಕೆ ನಾವು ನಮ್ಮ ಹುಡುಗರು ಸ್ವಲ್ಪ ಮಿಸಳ ತಿಂದ್ರೆ ಆತೇಳಿ ಮಿಸಳ ತಿನ್ನಾತೀವಿ. ಪಾಲಿಕೆ ಹಾರಿಸೋದು 6 ಗಂಟೆ ಆಕತಿ. ಈಗ ಟೈಮ್ 5 ಗಂಟೆ ಆಗೈತಿ. ಅದಕ್ಕೆ ಸ್ವಲ್ಪ ಒಂದ್ 1/2 ತಾಸು ಮಿಸಳ ತಿಂದ. ಇನ್ನೂ ಹಾಕ್ಲ ಕೊಡು ಹುಡುಗರು ಕೊಡು ಪಾಪ. A few moments later. ಫೈನಲಿ ಎಲ್ಲರೂ ದೇವರಾಡ್ಸಾರು. ಎಲ್ಲರೂ ಸರಿಯಾಗಿ ದೇವರಾಡ್ಸಾರು. ನೋಡ್ಬೋದು ಇಲ್ಲಿ ಊರಿನ ಜನ ಹೆಂಗ್ ಬಂದಿರ್ತೈತಿ. ಸರಿ ಸುಮಾರು ಒಂದು 25 ರಿಂದ 20 ದೇವ್ರದಾವು. ಎಲ್ಲರೂ ಭಾಳ ವಿಜೃಂಭಣೆಯಿಂದ ಆಚರಿಸ್ತಾರು. ನೋಡ್ಬೋದು ಇಲ್ಲಿ ಯಾವ ರೀತಿ ದೇವರಾಗುತ್ತೆ. ಇಲ್ಲೆಲ್ಲ ಟ್ರ್ಯಾಕ್ಟರ್ ಸೌಂಡ್ ಆ್ಯಂಡ್ DJ ಹಚ್ಚಾರು. ಸೌಂಡ್ ಕರೆಕ್ಟಾಗಿ ಕೇಳಿಸ್ತಿಲ್ಲ. ವಿಡಿಯೋ ಮಾಡ್ಸಕ್ಕಂತ ಒಂದು ಇದನ್ನ ಕ್ರೇನ್ ತರಿಸಿ ವಿಡಿಯೋ ಮಾಡ್ಸಕ್ಕೆ ಹಚ್ಚಾರ. ಅಲ್ಲಿ ಮೇಲೆ ನೋಡ್ಬೋದು ನೀವು ಸಿಕ್ಕಂಗ ದೇವ್ರು ಬಂದ. ಸರಿಸುಮಾರು ಒಂದು 25 ರಿಂದ 30 ದೇವ್ರು ಬಂದವು. ಭಾರಿ ವಿಜೃಂಭಣೆಯಿಂದ ಆಚರಿಸತ್ತಾರು. ತೋರಿಸ್ತೀನಿ ನೋಡ್ರಿ ಇಲ್ಲಿ ಎಲ್ಲರೂ ಅವ್ರವ್ರ ಊರಿನ ದೇವ್ರ ತಗೊಂಡು ದೊಡ್ಡ ಹೊಲದಾಗ ಎಲ್ಲರೂ ಭಂಡಾರ ಹಾರಿಸ್ಕೋತ ಭಾರಿ ವಿಜೃಂಭಣೆಯಿಂದ ಆಚರಿಸತ್ತಾರು. ನೋಡ್ಬೋದು ಇಲ್ಲಿ ಎಲ್ಲ DJ ಸೌಂಡ್ ಹಚ್ಚಾರ. ಕಾಣವಲ್ ಚಂದಂಗೆ. ಈ ಕುಂಬಾರಳ ಮಹಾರಾಯ ಸಿದ್ದನ 3 ವರ್ಷಕ್ಕೊಮ್ಮೆ ನಡಿ ಜಾತ್ರೆಗೆ ಮುಖ್ಯವಾದದಿದ. ಯಾಕಂದ್ರೆ ಪ್ರತಿ 3 ವರ್ಷಕ್ಕೊಮ್ಮೆ ಇಲ್ಲಿ ಎಲ್ಲಾ ದೇವರ ಕೂಡಿಸಿ 1 ರಿಂದ 1.5 ತಾಸ ಎಲ್ಲಾ ದೇವರುಗಳು ಆಟ ಆಡಿ ಆನಂತರ ದೇವಸ್ಥಾನ ಹತ್ರ ಹೋಗ್ತಾವು. ಆ ಎಲ್ಲಾ ದೇವರುಗಳು ಸೇರಿ ಭೇಟಿಯಾಗಿ ಯಾವ ರೀತಿ ಆಟ ಆಡ್ತಾವ ಅನ್ನೋದು ಒಂದು ವಿಡಿಯೋ ಹಾಕ್ತಾನು, ನೋಡ್ಕೊಂಬರ್ರಿ. ಭಕ್ತರ ಪ್ರೇಮ ಸಿದ್ಧರಂತ ಮಹಿಮಾ ಜಾತ್ರಿ ಸಂಭ್ರಮ ಪಲ್ಲಕ್ಕಿ ಸಮಗಮ ಜಾತ್ರೆಂದು ಮಾಡುದೈತಿ. ಮಹಾರಾಯ ಸಿದ್ದನ ಜಾತ್ರಿ ಒಂದಾಗುದೈತಿ. ಈ ವರ್ಷ ಜಾತ್ರಿ ಒಂದ್ ನಡೆದೈತಿ. ಕುಂಬಾರ ಹೊಳದಾಗ ಜಾತ್ರಿ ಒಂದಾಗತೈತಿ. ಆ ಜಾತ್ರಿ ಸಂಭ್ರಮ ಭಕ್ತರೆಲ್ಲರ ಪ್ರೇಮ ಸಿದ್ಧರ ಮಹಿಮಾ ಪಲ್ಲಕ್ಕಿ ಸಮಗಮ ಜಾತ್ರಿ ಒಂದ್ ಮಾಡುದೈತಿ. ಮಹಾರಾಯ ಸಿದ್ದನ ಜಾತ್ರಿ ಒಂದ್ ನಡೆದೈತಿ. ಓಹೋ ಜಾತ್ರಿ ಒಂದಾಗತೈತಿ. ಮುತ್ಯ ಮಾರಯ್ಯನ ಜಾತ್ರಿ ಒಂದ್ ನಡೆದೈತಿ. ಅಲಬಾಳ ಅಮಸಿದ್ದ ಜಮಖಂಡ್ಯ ಮೋಗಸಿದ ಚಿಕ್ಕಲಿಕಿ ಅಮಸಿದ್ದ ಹುಲ್ಯಾಳ ಮೋಗಸಿದ ನಿಗನುರುಬು ತಾಳಸಿದ ಬಿದಿರಿ ಸಿದ್ದರಾಮೇಶ್ವರ ಜಾತ್ರೆಯೊಂದು ಜಾತ್ರಿ ಸಂಭ್ರಮ ಭಕ್ತರೆಂತ ಪ್ರೇಮ ಸಿದ್ಧರ ಮಹಿಮಾ ಪಲ್ಲಕ್ಕಿ ಸಮಗಮ ಭೇಟಿ ಒಂದ್ ನಡೆದೈತಿ. ಕುಂಬಾರದಾಗ ಜಾತ್ರಿ ಒಂದ್ ನಡೆದೈತಿ.
ನೋಡಿರಲ್ಲ ಜನರೇ, ಈ ಕುಂಬಾರಹಳ ಮಾರಾಯ ಸಿದ್ದೇಶ್ವರ ಜಾತ್ರೆ ಸಡಗರ ಪ್ರತಿ 3 ವರ್ಷಕ್ಕೊಮ್ಮೆ ಈ ಜಾತ್ರೆ ಸಡಗರ ಇದೇ ರೀತಿ ಇರ್ತೈತಿ. ಇಲ್ಲಿ ಎಲ್ಲ ಊರ್ ಜನರು ಮತ್ತು ಎಲ್ಲ ಹೆಣ್ಣು ಮಕ್ಕಳು ನೋಡಿ ಕಣ್ಣು ತುಂಬಿಕೊಂಡ ಮೇಲೆ ಈ ಎಲ್ಲ ದೇವರುಗಳು ಸೇರಿ ದೇವಸ್ಥಾನ ಹತ್ರ ಹಾಕವ. ಅಲ್ಲಿ ಹೋಗಿ ಅವ್ರವ್ರ ಸ್ಥಳದಾಗ ಕೊಂಡಿರ್ತಾರ. ಅಲ್ಲಿ ಯಾವ ರೀತಿ ಇರ್ತೈತಿ ತೋರಿಸ್ತೀನಿ ಬರ್ರಿ. ಫೈನಲಿ 1.5 ತಾಸು ಆದ್ಮೇಲೆ ಎಲ್ಲಾರು ದೇವ್ರ ತಗೊಂಡ ಊರ ಬರತ್ತಾರೋ, ಅಂದ್ರೆ ದೇವಸ್ಥಾನ ಹತ್ರ ಬರತ್ತಾರೋ. ನೋಡ್ಬೋದು ಇಲ್ಲಿ ಎಲ್ಲರೂ 1.5 ತಾಸು ಫುಲ್ ಆಡಿಸಿ ದೇವ್ರ ತಗೊಂಡ ಈಗ ದೇವ್ರ ಗುಡಿ ಹತ್ರ ಹೊಂಟಾರು. ಇಲ್ಲೇ ಐತಿ ಮಾರಾಯ ಸಿದ್ದೇಶ್ವರ ಗುಡಿ. ನೋಡ್ಬೋದು ಭಂಡಾರ ಜಾತ್ರೆ. ಇಲ್ಲಿ ಅಷ್ಟು ದೇವ್ರು ಬಂದು ನಿಂದ್ರ ಮಟ್ಟ ಯಾವುದೂ ದೇವ್ರನ್ನ ಒಳಗೆ ಬಿಡಂಗಿಲ್ಲ. ಎಲ್ಲ ದೇವ್ರು ಇಲ್ಲಿ ಬಂದು ನಿಂದಿರ್ಬೇಕು. ಈಗ ಆಲ್ರೆಡಿ ಒಂದಿಷ್ಟು ದೇವ್ರು ಬಂದು ನಿಂತಾರ. ಇಲ್ಲಿ ಇನ್ನು ಕೆಲವೊಂದಿಷ್ಟು ದೇವ್ರು ಬರಬೇಕು, ಅದರ ಸಲುವಾಗಿ ವೇಟ್ ಮಾಡತ್ತಾರೋ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲೇನು ಕಾಣತದ್ಲೆ ಇದು ಮಾರಾಯ ಸಿದ್ದೇಶ್ವರ ಅವರ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಎಲ್ಲ ದೇವ್ರನ್ನ ಈಗಾಗಲೇ ಒಳಗೆ ಕರ್ಕೊಳತ್ತಾರೋ. ಮತ್ತು ಒಳಗೆ ಕರ್ಕೋಕ್ಕಿಂತ ಮುಂಚೆ ಪ್ರತಿಯೊಂದು ಚೌಕಿ ಮತ್ತು ಪಾಲ್ಕಿಗೆ ಈ ಊರಿನ ತಾಯಂದರು ಆರತಿ ಬೆಳಗ್ಗೆ ಒಳಗೆ ಕರ್ಕೋತಾರೋ. ನೋಡ್ಬೋದು ಇಲ್ಲಿ ಇಲ್ಲಿ ಮತ್ತೊಂದು ಏನಪ್ಪಾ ಅಂತಂದ್ರೆ ಆರತಿ ಮಾಡಿ ಎಲ್ಲಾ ದೇವರ ಮತ್ತು ಪಾಲ್ಕಿಗಳನ್ನ ಒಳಗೆ ಕರ್ಕೊಂಡ ಮೇಲೆ ಅವ್ರವ್ರದೇ ಆದಂಥ ಸ್ಥಳಗಳಿಗೆ ಬೋರ್ಡನ್ನು ಹಾಕಿರ್ತಾರ. ಈ ಊರಿನ ದೇವರು ಇಲ್ಲೇ ಕುಂಡ್ರಬೇಕತ್ತ, ಅಲ್ಲೇ ಹೋದ ದೇವರನ್ನ ಕೂರಿಸ್ತಾರ. ನೋಡ್ಬೋದು ನೀವು ಪ್ರತಿ ಸಾರಿ ಡೈರೆಕ್ಟ್ ಚೌಕಿ ಪಾಲ್ಕಿಗಳನ್ನ ಈ ದೇವಸ್ಥಾನ ಒಳಗೆ ಕೂರಿಸ್ತಾರ. ಈಗ ಎಲ್ಲಾ ದೇವರುಗಳು ಬಹಳ ಬಂದಿರೋದ್ರಿಂದ ಅದಕ್ಕೆ ಪಾಲ್ಕಿ ಒಳಗಿನ ದೇವರುಗಳನ್ನ ತೆಗೆದು ಬಿಟ್ಟು ದೇವರ ಮತ್ತು ಚೌಕಿಗಳನ್ನ ಇಲ್ಲಿ ಕೂರ್ಸಾತಾರ. ನೋಡ್ಬೋದು ಇಲ್ಲಿ ಯಾವ ರೀತಿ ದೇವರುಗಳನ್ನ ಮತ್ತು ಯಾವ್ಯಾವ ಊರಿನ ದೇವರುಗಳನ್ನ ಅವರವರ ಸ್ಥಳದಲ್ಲಿ ಕುಣಿಸ್ಯಾರಂತ ನೋಡ್ಬೋದು ನೀವು. ಇಲ್ಲಿ ನೋಡ್ಬೋದು ಸತತ 1.5 ತಾಸ ದೇವರನ್ನ ಮತ್ತು ಚೌಕಿಗಳನ್ನ ಹೊತ್ತುಕೊಂಡ ಮೇಲೆ ಕೆಲವರು ಮೈಯಾಗ ಈ ಮಮೋಕ್ಷಿದ್ದೇಶ್ವರ ಬರುವುದು ಸಾಧ್ಯತೆ ಭಾಳ ಇರ್ತೈತಿ. ಇಲ್ಲಿ ನೋಡಬಹುದು ಕೆಲವರು ಮೈಯಾಗ ಅಮೋಕ್ಷಿದ್ದ ಬಂದಾನ. ಯಾಕಂದ್ರೆ ಈ ಅಮೋಕ್ಷಿದ್ದನ ಭಕ್ತಿಯಿಂದ ಹೊತ್ತುಕೊಂಡ ಕುಣಿಯುವಾಗ ಯಾರ ಮೈಯಾಗ ಯಾವ ರೀತಿ ಅಮೋಕ್ಷಿದ್ದ ಆವರಿಸ್ಕೊಳ್ಳುತ್ತಾನಂತ ಹೇಳಕ ಬರಲ್ಲ. ಅಷ್ಟ ಪವಾಡ ಪುರುಷದನ ಈ ಅಮೋಕ್ಷಿದ್ದ. ಕೊನೆಯದಾಗಿ ಎಲ್ಲರೂ ಅವರವರ ಊರಿನ ಪಲ್ಲಕ್ಕಿ ಮತ್ತು ಚೌಕಿಗಳ ದೇವರನ್ನ ಅವರವರ ಸ್ಥಳದಲ್ಲಿ ಇಟ್ಟಾರ. ಅದಾದ್ಮೇಲೆ ನಿಮಗೆ ತೋರಿಸ್ತೀನಿ ಬರೀ ಈ ಕುಂಬಾರಹಳ ಮಾರಾಯ ಸಿದ್ದೇಶ್ವರ ಯಾವ ರೀತಿ ಅಲಂಕಾರ ಮಾಡ್ಯಾರಂತ. ಇಲ್ಲಿ ನೋಡ್ಬೋದು ಇವರ ಈ ಕುಂಬಾರಹಳ್ಳದ ಮಾರಾಯ ಸಿದ್ದೇಶ್ವರ ಅವರು. ನೋಡಿದ್ರಲ್ಲ ಯಾವ ಊರಿನ ದೇವರು ಮತ್ತೆ ಎಷ್ಟು ಬಂದಾವ ಅಂತೇಳಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಊಟ ಚಲೋ ಆಕತಿ. ಇಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ದೇವ್ರ ಕರ್ಕೊಂಡು ಬಂದ ಮೇಲೆ ಮೊದಲನೇ ರಾತ್ರಿ ಊಟ ಅವ್ರಿಕಾಳು ಪಲ್ಯ, ಕಟಕ್ ರೊಟ್ಟಿ, ಜುನಕನ ಇರ್ತೈತಿ. ಅವ್ರಿಕಾಳು ಪಲ್ಯ ಭಾಳ ಫೇಮಸ್ ಇಲ್ಲಿ ಅದ ಇರ್ತೈತಿ. ಮೇನ ತೋರಿಸ್ತೀನಿ ಬರೀ ಯಾವ ರೀತಿ ಅಡ್ಗೆ ಮಾಡಿರ್ತಾರ ಅಂತೇಳಿ. ಇಲ್ಲಿ ನೋಡ್ರಿ ಸ್ನೇಹಿತರೆ, ಇಲ್ಲೇ ನೋಡತ್ತಿರಲ್ಲ ಇದು ಅವ್ರಿಕಾಳ ಪಲ್ಯ. ಇವತ್ತ ಮೊದಲನೇ ದಿನದ ರಾತ್ರಿ ಊಟ ಇದ. ಯಾಕಂದ್ರೆ ಇದನ್ನ ಹೂವಿನ ಊಟ ಅಂತ ಕರೀತಾರೋ. ಈ ಮಾರಾಯ ಸಿದ್ದನ ಮೊದಲ ರಾತ್ರಿ ಊಟ ಈ ಹೂವಿನ ಊಟ ಆಗಿರ್ತೈತಿ. ಈ ಹೂವಿನ ಊಟನ ಮೊದಲ ಮಾರಾಯ ಸಿದ್ದ ಮತ್ತ ಎಲ್ಲಾ ಬಂದಂತ ದೇವರುಗಳಿಗೆ ನೈವೇದ್ಯ ಹಿಡಿದ ಮೇಲೆ ಎಲ್ಲಾ ದೇವರ ಸಮೂಹವಾಗಿ ಎಲ್ಲರೂ ಸೇರಿ ಒಂದು ಮಂಗಳಾರತಿಯನ್ನ ಹಾಡ್ತಾರ. ಆ ಮಂಗಳಾರತಿ ಮುಗಿದ ಮೇಲೆ ಅದಾದ ನಂತರ ಬಂದಂತ ಭಕ್ತಾದಿಗಳಿಗೆ ಈ ಹೂವಿನ ಊಟವನ್ನ ಪ್ರಾರಂಭ ಮಾಡ್ತಾರ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಮಂಗಳಾರತಿ ಮುಗಿದ್ಮೇಲೆ ಈ ಹೂವಿನ ಊಟ ಪ್ರಾರಂಭ ಆಗೈತಿ. ನೋಡ್ಬೋದು ಇಲ್ಲಿ ಜನಸಾಗರನ ತುಂಬೈತಿ ಈ ಹೂವಿನ ಊಟಕ್ಕೆ. ಈ ಊಟ ಆದ ನಂತರ ಡೋಳಿನ ಪದ ಎಲ್ಲ ಇರ್ತಾವು. ಅದಾದ ನಂತರ ಮತ್ತ ಮರುದಿನ ಜಾತ್ರೆ ಮತ್ ಪ್ರಾರಂಭ ಆಕತಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈಗಾಗಲೇ ಡೋಳಿನ ಪದ ಪ್ರಾರಂಭ ಆಗತ್ತಾವು. ಫಸ್ಟ್ನೇದಾಗಿ ಹುಣ್ಣೂರಿನ ಕಾಶಿಲಿಂಗೇಶ್ವರ ಭಕ್ತರ ಹಾಡಾಕ್ತಾರೋ. ಅದಾದ್ಮೇಲೆ ಸತತ ಎಲ್ಲಾ ಊರಿನ ಭಕ್ತರು ಡೋಳಿನ ಪದಗಳನ್ನ ಹಾಡ್ತಾರೋ. ತುಂಬಾ ಸಿದ್ಧರನ್ನ ಕುಣಿದಿದ್ದಾರೆ. ಮಂದಿಯನ್ನು ನೋಡಿದ್ರೆ ನೀರು ಕೊಡ್ಲಿಕ್ಕೆ ಆಗುದಿಲ್ಲ, ಬರೀ ನೀರು ಕೊಡ್ಲಿಕ್ಕೆ ಆಗುದಿಲ್ಲ. ಅಂತ ಒಂದು ಚಿಕ್ಕ ಊರಿದ್ದರೂ ಕೂಡ ಎಲ್ಲರೂ ನಮ್ರತದಿಂದ ಭಕ್ತಿ ಇಟ್ಟು ತಮ್ಮ ಸಾಧ್ಯವಾದ ತಮ್ಮ ಪ್ರಪಂಚದೊಳಗ ಅಡಚಣೆ ಇದ್ದರೂ ಕೂಡ ನಮ್ಮೊಬ್ಬರಿಗೆ ಮಾರಾಯ ಸಿದ್ದನ ಜಾತ್ರೆಗೆ ಮುಟ್ಲಿ ಅಂತೇಳಿ ಕಾಣಿಕೆಯನ್ನು ಕೊಟ್ಟಿಟ್ಟು ಒಂದು ಜಾತ್ರೆ ಮಾಡಿದಾರಲ್ಲ, ಅವ್ರ ಮನಿ ಒಳಗೆ ಬಂಗಾರ ಹೊಯ್ಯಿ ಆಯ್ತದ. ಅವ್ರ ಮನಿ ಒಳಗ ಬಂಗಾರ ಹೊಯ್ಯಿ ಆಯ್ತದ. ಅಷ್ಟೊಂದು ತಾಕತ್ತು ಸಿದ್ಧರಲ್ಲಿ. ಅದು ಸಿದ್ಧರಂತೆ ಯಾರಿಗೆ ಅಂದಾರಂದ್ರೆ ಯಾವ್ದು ಆಗಂಗಿಲ್ಲ ಅದನ್ನು ಮಾಡೋದು, ಯಾವ್ದು ಆಗಂಗಿಲ್ಲ ಅದನ್ನು ಮಾಡೋದು. ನಾಲಿಗೆ ಎದಿಗೊಂದು ಅಡಿಗೆಯನ್ನು ಮಾಡಿ ನಾಲಿಗೆ ಲೇಖುಣಿಕೆಯನ್ನು ಮಾಡಿ ಬಾರದ ಬರಿಗಳನ್ನು ಬರೆದ್ರೆ ಯಾರು ಬರೆದಿರಬಾರ್ದು, ಯಾರು ಓದಿರಬಾರ್ದು. ಯಾರಿಗೆ ಮಕ್ಕಳ ಆಗೋದಿಲ್ಲ ಅವ್ರಿಗೆ ಮಕ್ಕಳ ಕೊಡೋದು, ಯಾರಿಗೆ ಜೀವ ಪಡಿಸೋದು ಆಗೋದಿಲ್ಲ ಅವ್ರಿಗೆ ಜೀವ ಪಡಿಸೋದು. ಇನ್ನೊಂದು ಏನಪ್ಪಾ ಅಂದ್ರ
ಮೊದಲು ನಿಮಗೆ ಕೊಡುದು ಆ ನಂತರ ತಗೊಳ್ಳೋದು. ಈ ಜಾತ್ರೆ ಸತತ 3 ದಿನ ನಡೀತೈತಿ. ಇವತ್ತು ಬಂದ ಶನಿವಾರ, ನಾಳೆ ಒಂದಿನ ರವಿವಾರ ಮತ್ತು ಸೋಮವಾರ ದಿನ ಎಲ್ಲ ಅವರ ದೇವರು ಅವ್ರವ್ರ ಊರಿಗೆ ಹೋಗ್ತಾವು. ಸತತ 3 ದಿನಗಳ ಕಾಲ ಜಾತ್ರೆ ನಡೀತೈತಿ ಭಾರಿ ವಿಜೃಂಭಣೆಯಿಂದ. ಇವತ್ತು ಊಟ ಇರ್ತೈತಿ ಸಾಯಂಕಾಲ, ಮತ್ತು ನಾಳೆ ಫುಲ್ ಡೇ ಎಲ್ಲಾನು ಊಟ ಮತ್ತು ಬಂದಂಥ ಭಕ್ತಾಳಿಗೆ ಎಲ್ಲರಿಗೂ ಊಟ ಇರ್ತೈತಿ. ಇಲ್ಲಿ ಯಾರನ್ನಾರು ಕೇಳೋಂಬರ್ರಿ ಹಿರಿಯಾರನ್ನ ಇಲ್ಲಿದು ಏನೇನ ಹೆಂಗತ್ತ ಒಬ್ಬರನ್ನ ಯಾರನ್ನಾರು ಮಾತಾಡ್ಸೋನು, ಇದು ಗುಡಿ ಬಗ್ಗೆ ತಿಳ್ಕೊಳ್ಳೋನು. ಹಾಗಾಯ್ಸ್, ಇವಾಗ ನಮ್ಮ ಜೋಡಿದಾರು ಕುಂಬಾರನ ಗಾಂಗನ ಕೊಯ್ಲತನ ಕರೀತಾರೋ. ಹಂಗೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಡೋಳಿನ ಪದ ಗಾಯಕರಾದಂಥ ನಿಂಗಪ್ಪನ ಸರದಾರು. ಅವ್ರನ್ನ ಸ್ವಲ್ಪ ಕೇಳೋಂಬರಿ, ಕುಂಬಾರಳ ಜಾತ್ರೆ ಏನೇನು ಅನ್ನಿಸ್ತೈತಿ ಮತ್ತು 3 ವರ್ಷಕ್ಕೊಮ್ಮರು ಜಾತ್ರೆ ಬಗ್ಗೆ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮದು ಭಾಗ್ಯದ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಸುಕ್ಷೇತ್ರ ಕುಂಬಾರಹಳ್ಳ. ಕುಂಬಾರಹಳ್ಳ ಗ್ರಾಮದ ಆರಾಧ್ಯ ದೇವನಾಗಿರತಕ್ಕಂಥ ಶ್ರೀ ಗುರು ಮಹಾರಾಯ ಸಿದ್ದೇಶ್ವರ 3 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಬೌದ್ಧಕರಿ ಈ ಬೃಹತ್ತವಾಗಿರ್ತಕ್ಕಂಥ ಭಂಡಾರದ ಜಾತ್ರೆಗೆ ಮತ್ತೊಮ್ಮೆ ಮುಗಿದೊಮ್ಮೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಈ ಯೂಟ್ಯೂಬ್ ಮುಖಾಂತರ ಸಮರ್ಪಿಸಿಕೊಂಡು, ಗ್ರಾಮದ ಎಲ್ಲ ಗುರು ಹಿರಿಯರು, ಸಮಾಜದ ಮುಖಂಡರು, ತಾಯಿ ತಂಗಿಯರು, ಅವರಿವರೆನ್ನದೇ ಹಿರಿಯರು ಕಿರಿಯರು ಕೂಡಿಕೊಂಡು ಮಾಡಿರ್ತಕ್ಕಂಥ ಈ ಒಂದು 3 ವರ್ಷಕ್ಕೊಮ್ಮೆ ಆಗೋ ಜಾತ್ರೆಗೆ ಭಾಳ ವಿಶೇಷವಾಗಿರತಕ್ಕಂಥ ಭಕ್ತಿಯಿಂದ, ಅಷ್ಟೇ ಶ್ರದ್ಧಾ ಪ್ರೀತಿ ಗೌರವಪೂರ್ವಕವಾಗಿ ಹಿರಿಯರಿಗೆ ಕಿರಿಯರಿಗೆ ಒಳ್ಳೆಯ ಒಂದು ಗೌಪ್ಯತೆಯಿಂದ ಜಾತ್ರೆಯನ್ನು 3 ದಿನಗಳ ಕಾಲ ನಡೀತಕ್ಕಂಥ ಈ ಜಾತ್ರೆ ಭಾಳ ಯಶಸ್ವಿಯತ್ತ ಸಾಗಿದೆ. ಶನಿವಾರ ದಿನ ಮಧ್ಯಾಹ್ನ 4 ಗಂಟೆಗೆ 29 ಹಳ್ಳಿಯಿಂದ ನಮ್ಮ ಬಬಲೇಶ್ವರ ತಾಲೂಕು, ಬೀಳಗಿ ತಾಲೂಕು, ಮುಧೋಳ ತಾಲೂಕು, ಸಮೀಪದ ತಿಕೋಟ, ಈ ಕಡೆ ಹತ್ತನಿ ತಾಲೂಕು, ಜಮಖಂಡಿಯೊಳಗೆ ಹಿಡ್ಕೊಂಡು 29 ಪಲ್ಲಕ್ಕಿಗಳನ್ನು ಈ ವರ್ಷ ನಾವು ಬರಮಾಡಿಕೊಂಡಿದ್ದೀವಿ. ಪ್ರತಿ ವರ್ಷ 3 ವರ್ಷಕ್ಕೊಮ್ಮೆ ಮಾಡಿದಾಗ ಮಹಾರಾಷ್ಟ್ರದಾಗೂ ಹೆಚ್ಚಿನ ಪಲ್ಲಕ್ಕಿ ತರ್ತಿದ್ದೀವಿ. ಯಾಕಂದ್ರೆ ಈ ವರ್ಷ ವಿಶೇಷವಾಗಿ ಸ್ವಲ್ಪ ಅಧಿಕ ಮಾಸ ಇರೋದ್ರಿಂದ ಮತ್ತು ಹೆಚ್ಚಿನ ಒಂದು ಮಳೆ ಇಲ್ಲಾರ್ದಕ್ಕಾಗಿ ಕಡಿಮೆ ಪ್ರಮಾಣ ಅಂದ್ರೂ ಸುದೀಕ ಜಾತ್ರೆ ಆಗಲೇಬೇಕಂತೇಳಿ ಭಕ್ತಿ ಇಟ್ಟು ಊರು ಹಿರಿಯರೆಲ್ಲರೂ ಕೂಡಿಕೊಂಡೊಂದು ಸಭೆಯಲ್ಲಿ ತೀರ್ಮಾನಗೊಂಡಂಗೆ ಈ ವರ್ಷ ನಮ್ಮ ಕರ್ನಾಟಕದ ಹೆಚ್ಚು ಎಲ್ಲ ಕರ್ನಾಟಕದ ಹೆಚ್ಚಿನ ಪಲ್ಲಕ್ಕಿಯನ್ನು ಬರಮಾಡಿಕೊಂಡಿದ್ದೀವಿ. ವಿಶೇಷವಾಗಿ ನಿನ್ನೆ 4 ಗಂಟೆಗೆ ಸಿದ್ಧರ ಭೇಟಿ ಮಾಡಿಕೊಂಡ ಊರಿನ ಪ್ರಮುಖ ಬೀದಿಗಳಲ್ಲಿ ಡೊಳ್ಳಿನ ವಾಲಗ, ಬಾಜಾ, ಭಜಂತ್ರಿ, ಹಲಗಿ ವಾದನ ಇವೆಲ್ಲದರ ಮುಖಾಂತರ ನಮ್ಮ ಗ್ರಾಮದ ತಾಯಿ ತಂಗಿಯರು ಕುಂಭಮೇಳ ಆರತಿಯನ್ನು ಎತ್ತಿಕೊಂಡ ಅವರಿಗೆ ಹಡದಿ ಹಾಸಿ ಭಂಡಾರದ ಸ್ವಾಗತ ಮಾಡಿಕೊಂಡ ಗುಡಿ ತಕ ತಂದ ಮಹಾರಾಜ ಸಿದ್ದೇಶ್ವರ ಗುಡಿಯ ಸುತ್ತರೊಳಗೆ ಹೆಂಗಪ್ಪ ಅಂದ್ರೆ ಒಂದು ಕೈಲಾಸ ಮಂಟಪದಾಗ ದೇವಲೋಕದ ಇಂದ್ರಲೋಕದ ಸಭಾ ಹೆಂಗೆ ನಡೆದೈತಿ, ಹಂಗೆ ಮಹಾರಾಜ ಸಿದ್ದೇಶ್ವರನ ನಡು ಮಾಡ್ಕೊಂಡು ಅವನ ಎಡಕ್ಕೆ ಬಲಕ ರೌಂಡ್ ಆಗಿ ಕೂತಿದ್ ನೋಡ್ರೆ ನಾವೇನೋ ಕೈಲಾಸದಾಗ ಇದ್ದೀವಪ್ಪ ಅನ್ನೋ ಹಂಗೆ ಅನ್ಸಾಕತ್ತೈತಿ. ಹಂಗೆ ಎಲ್ಲ ದೇವರ ಗದಿಗೆಗೊಂಡ ಮೇಲತ್ತ ನಮ್ಮ ಎಲ್ಲ ಪೂಜಾರಿಗಳು ಆ ದೇವರ ಪೂಜೆಯನ್ನು ಮಾಡಿ ರಾತ್ರಿ ಹೂವಿನ ಊಟ ಅಂತ ವಿಶೇಷವಾಗಿ ಮಾಡಿಸ್ತಾರೆ. ಪ್ರತಿ ವರ್ಷ 3 ವರ್ಷ ಮಾಡಿದಂಗೆ ಹೂವಿನ ಊಟ ಅಂದ್ರೆ ಏನು, ಅಲ್ಲಿ ಊಟಕ್ಕೆ ರೊಟ್ಟಿ, ಹುಳ ನುಚ್ಚ, ಎಣ್ಣೆ, ಹಿಂಡಿ, ಉಳ್ಳಾಗಡ್ಡಿ, ಅವ್ರಿಕಾಳು ಒಣಗಿ, ನಾನಾ ಥರದ ಜುಣುಕ, ಅಂಬ್ಲಿ, ಬೇಕಾದ ಪ್ರಸಾದ. ಹೂವಿನ ಊಟಪ್ಪ ಅಂದ್ರೆ ಅವ್ರವ್ರ ಒಂಥರ ಭವರೋಗದ ಭವಹರಣ ಆಗಬೇಕಾದ್ರೆ ಸದ್ಗುರುನಾಥನ ಕೃಪೆ ಹೆಂಗೆ ಬೇಕು, ಮನದ ಇಚ್ಛೆ ಸಂಕಲ್ಪ ಪ್ರಸಾದ ಮುಖಾಂತರವಾಗಿ ಪ್ರಸಾದ ಮಾಡ್ಬೇಕಂತ ತಿಳ್ಕೊಂಡ 15 ದಿನಗಳ ಪರ್ಯಂತರವಾಗಿ ಭಾಳ ಮೀಸಲಿಟ್ಕೊಂಡು ಶ್ರದ್ಧೆ ತಾಯಿ ತಂಗಿಯರು ಮಣಿಮಣಿಯಿಂದ ತಮ್ಮ ರೊಟ್ಟಿ ಮಾಡಿ ತಂದು ಗುಡಿಗೆ ಕೊಟ್ಟು ಬರ್ತಕ್ಕಂಥ ಸದ್ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡ್ತಾರಪ್ಪ ಅಂದ್ರೆ ಭಾಳ ವಿಶೇಷವಾಗಿ. ಮತ್ತು ಅವರಿಗೆ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ ನಾನು ಈ ಯೂಟ್ಯೂಬ್ ಮುಖಾಂತರವಾಗಿ ಹೃದಯಪೂರ್ವಕವಾಗಿ ಅವರಿಗೆ ವಂದಿಸ್ತಾ ಇದ್ದೇನೆ. ಅದಾದ ನಂತರ ರಾತ್ರಿ ಡೊಳ್ಳಿನ ಪದಗಳನ್ನು ಯಾವ ದೇವರ ಜೊತೆ ಎಟ್ಟೆಟ್ಟು ಮ್ಯಾಳಗಳು ಬಂದಿರ್ತಾವೆ ಅವರೆಲ್ಲರೂ ಅಖಂಡ ರಾತ್ರಿ ಜಾಗರಣೆ ಡೊಳ್ಳಿನ ಪದಗಳ ಹಾಡ್ತಾವ್ರ. ಹಾಡಿದ ಬೆಳಗು ಮುಂಜಾನೆ ಬ್ರಾಹ್ಮಿ ಮುಹೂರ್ತದೊಳಗೆ ಎಲ್ಲ ದೇವರುಗಳಿಗೆ ಮತ್ತೆ ಪೂಜೆ ಪುನಸ್ಕಾರ, ಹೋಮ ಹವನ, ರುದ್ರಾಭಿಷೇಕ ಮುಗಿದ ನಂತರ ಗಂಗಿ ಸೀತಾಳಕ್ ಅಂತ ತಿಳ್ಕೊಂಡು ಮಾದಣ್ಣ ಮತ್ತು ಮಹಾರಾಷ್ಟ್ರದ ಅಣ್ಣ ತಮ್ಮ ಅಂತ ಸಂಪ್ರದಾಯ ಹರಿದು ಬಂದದ. ಅವರಿಬ್ಬರು ಕೂಡಿಕೊಂಡ ಹೊಳಿ ಜಳಕ ಮಾಡಿಕೊಂಡ ಗಂಗಿ ಚಾಜ್ ಕೊಟ್ಟ ಗಂಗಿ ಉಡಿ ತುಂಬಿ ಊರೊಳಗೆ ಬಂದ ಸುತ್ತು ಊರ ಆಡಿ ಎಲ್ಲ ಮಣಿಮಣಿಯ ಬಾಣ ನೈವೇದ್ಯವನ್ನು ಸ್ವೀಕಾರ ಮಾಡಿಕೊಂಡು ಮತ್ತೆ ಗದ್ದಿಗೆ ಬಂದು ಕುಂಡಿರ್ಬೇಕಾದ್ರೆ ಮಧ್ಯಾಹ್ನ 1-2 ಗಂಟೆ ಆಗ್ತದೆ. 2 ಗಂಟೆ ನಂತರ ಆವತ್ತು ವಿಶೇಷವಾಗಿ ಪ್ರತಿ 3 ವರ್ಷಕ್ಕೂ ನಡೆಯುವ ಜಾತ್ರೆಗೆ ಒಂದ್ಸಾರಿ, ಈಗ ಮೊನ್ನೆ 20 ದಿನದ ಹಿಂದೆ ಆದಾಗ ನಮ್ಮ ಕಾಶಿಲಿಂಗ ಗುರು ಕಾಶಿಲಿಂಗನ ಜಾತ್ರೆಗೆ ಶೇಂಗಾದ ಹೋಳಿಗೆ ತುಪ್ಪ ಮಾಡಿದ್ದೀವಿ. ಇವತ್ತು ಮಹಾರಾಷ್ಟ್ರದ ಜಾತ್ರೆಗೆ ಏನು ಮಾಡ್ಬೇಕಪ್ಪ ಅಂತ ಊರಾಗೆಲ್ಲ ಮಾತಾಡಿದ ಕಡ್ಲಿಬೇಳೆ ಹೋಳಿಗೆ ಮಾಡೋಣ ಅಂತ ತಿಳ್ಕೊಂಡ ಸಂಕಲ್ಪ ಮಾಡಿ ತುಪ್ಪ, ಕಡ್ಲಿಬೇಳೆ, ಹೋಳಿಗೆ, ಹುಗ್ಗಿ, ನಾನಾ ಥರದ ಪದಾರ್ಥ ಅದ್ರ ಜೊತೆಗೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡು 12 ಗಂಟೆಗೆ ಪ್ರಾರಂಭ ಆಯ್ತು ಅಂದ್ರೆ ಸಂಜೆ 4 ಗಂಟೆ ತನಕ ಪ್ರಸಾದ. ಹೆಣ್ಣು ಮಕ್ಕಳಿಗಾಗಿ ನಮ್ಮ ಹೊರಗಿನ ಕಾಶಿಲಿಂಗನ ಗುಡಿ, ಗಂಡು ಮಕ್ಕಳಿಗಾಗಿ ಶ್ರೀ ಗುರು ಚಂದ್ರಗಿರಿ ಸದಾಶಿವ ಚಂದ್ರ ಹನುಮಂತೇವರ ಮಠದ ಮೈದಾನದ ಮುಂದೆ. ಅದಾದ ನಂತರ 4 ಗಂಟೆಗೆ ಅನೇಕ ನಾಡಿನ ಹರಗುರು ಚರಮೂರ್ತಿಗಳನ್ನು ಸಾಧು ಸಂತರನ್ನು ಬರಮಾಡಿಕೊಂಡ
ಈ ಸಂಚಾರಿ ಸಂತರಾಗಿರತಕ್ಕಂಥ ಪೂಜ್ಯ ಶ್ರೀ ಸಿದ್ಧರತ್ನ ಮದಗೊಂಡ ಮಹಾರಾಜರನ್ನ ಮತ್ತು ಶತಮಾನದ ಸಂತರಾಗಿರತಕ್ಕಂಥ ಸಿದ್ದೇಶ್ವರ ಅಪ್ಪಾರನ್ನ ಅವರ ಭಾವಚಿತ್ರದ ಮೆರವಣಿಗೆನ ನಮ್ಮೂರ ಗ್ರಾಮ ದೇವಿ ಮಲೆಮ್ಮ ದೇವಿ ಗುಡಿಯಿಂದ ಶ್ರದ್ಧೆ ತಾಯಿ ತಂಗಿಯರ ಕುಂಭ ಕಳಿಸಿ ಆರತಿ ಮುಖಾಂತರ ಅವರ ಭಾವಚಿತ್ರದೊಂದಿಗೆ ಇಲ್ಲಿ ಮೆರವಣಿಗೆ ಮಾಡಿಕೊಂಡ ಊರು ತುಂಬ ಪ್ರಮುಖ ಬೀದಿಯಲ್ಲಿ ಹಾಸಿ ಹೊಡಮಳಿ ನಮ್ಮ ಬಯಲು ರಂಗಮಂದಿರ ಮುಂದೆ ಆ ಎರಡೂ ಸಂತರ ಆ ಮಹಾತ್ಮರ ಆ ಒಂದು ಭಾವಚಿತ್ರಕ್ಕೆ ಪುಷ್ಪ ನಮನಗಳನ್ನು ಸಲ್ಲಿಸಿ ಆಗಮಿಸ್ತಕ್ಕಂಥ ಮಹಾತ್ಮರ ನಮ್ಮ ಗುರುಪೀಠದ ಪೂಜ್ಯರಾದ ಮಕಣಾಪುರ ಸೋಮೇಶ್ವರ ಸ್ವಾಮೀಜಿಯವರನ್ನು ಅಮರೇಶ್ವರ ಮಹಾರಾಜರನ್ನ ಕೌಲುಗುಡ್ಡ ಹನುಮಾಪುರ ಹಾಗೂ ವನಸಿದ್ಧ ಮಹಾರಾಜರನ್ನ ಹಾಗೂ ಪೂಜ್ಯ ಹರ್ಷಾನಂದ ಗುರುದೇವಾಶ್ರಮ ಹುಲ್ಯಾಳ ಹರ್ಷಾನಂದ ಸ್ವಾಮೀಜಿಯವರನ್ನ ಓಲೆ ಮಠದ ಶ್ರೀ ಆನಂದ ದೇವರನ್ನ ಎಲ್ಲರನ್ನೂ ಬರಮಾಡಿಕೊಂಡ ತಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದ ದಯಪಾಲಿಸಲಿದ್ದಾರೆ ಸಾಯಂಕಾಲ ಇವತ್ತು 5:30-6 ಗಂಟೆಗೆ. ಆ 5:30-6 ಗಂಟೆ ನಂತರ ಮತ್ತೆ ಮಹಾಪ್ರಸಾದಕ್ಕಾಗಿ 2 ಗಂಟೆ 2 ತಾಸು ಅವಕಾಶ ಕೊಟ್ಟ ರಾತ್ರಿ ಸರಿಯಾಗಿ 9-9:30 ಗಂಟೆಗೆ ನಮ್ಮ ಬಬಲೇಶ್ವರ ತಾಲೂಕು ಸಿದ್ದೇಶ್ವರ ನಾಟ್ಯ ಸಂಘ ಕಾತ್ರಾಳಿ ಇವರಿಂದ ಅಮೋಘ ಸಿದ್ದೇಶ್ವರ ಚರಿತ್ರಾಮೃತ ಅಂತ ತಿಳ್ಕೊಂಡು ಈ ಭಂಡಾರದೊಳಗೆ ಕಂಬಳಿ ಒಳಗೆ ಆ ಸಿದ್ಧರು ಯಾವ್ಯಾವ ರೀತಿ ಪವಾಡಗಳನ್ನು ಮಾಡಿದರು ಮತ್ತು ಯಾವ್ಯಾವ ಸ್ಥಾನದಾಗ ಹೋಗಿ ಅವ್ರಿಗೆ ನೆಲೆಸಿದ್ರು ಅನ್ನತಕ್ಕಂಥ ಒಂದು ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ನಾಟಕ ಸಿದ್ದೇಶ್ವರ ನಾಟ್ಯ ಸಂಘ ಕಾತ್ರಾಳಿ ಇವರಿಂದ ಮೂಡಿ ಬರುತ್ತದೆ. ಬೆಳಗಿನ ಮುಂಜಾನೆ ಸರಿಯಾಗಿ ಮತ್ತು ಪಲ್ಲಕ್ಕಿ ಜೊತೆ ಆಗಮಿಸಿರ್ತಕ್ಕಂಥ ಒಡೆಯರನ್ನ ಪೂಜ್ಯರನ್ನ ಗುರು ಹಿರಿಯರನ್ನ ಪರಸ್ಥಳದಿಂದ ಬಂದಿರತಕ್ಕಂಥ ಎಲ್ಲ ಅತಿಥಿ ಮಹೋದಯರನಗ ಅತಿಥಿ ದೇವೋಭವ ಎಂಬಂತೆ ಶ್ರದ್ಧಾ ಭಕ್ತಿಯಿಂದ ಕುಂಬಾರಳದ ಎಲ್ಲ ಯುವಕರು ಸ್ನೇಹಿತರು ಹಿರಿಯರು ಮತ್ತು ಕಿರಿಯರು ತಾಯಿ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರೂ ಕೂಡಿಕೊಂಡು ಮಾಡಿ ಸರಿಯಾಗಿ ಸೋಮವಾರ ದಿನ 10 ಗಂಟೆ 10:30 ಗಂಟೆಗೆ ಅಂದ್ರೆ ಭಂಡಾರ ಒಡೆಯುವ ಕಾರ್ಯಕ್ರಮ ಅಂದ್ರೇನು ಅವತ್ತು ಕರಿ ಹರಿತಕ್ಕಂಥ ಕಾರ್ಯಕ್ರಮ. ಅದನ್ನು ಅಲ್ಲಿ ಆದ್ಮೇಲೆ ಅಗಸಿ ಒಳಗೆ ಹೋಗಿ ಮತ್ತೊಮ್ಮೆ ಹಗಲು ಭೇಟಿಯನ್ನು ಮಾಡಿಕೊಂಡು ಸಿದ್ಧರು ತಮ್ಮ ಊರಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಇಷ್ಟೇ ಈ ಜಾತ್ರೆ ಮಾಡುವಂಥ ಉದ್ದೇಶ ಏನು? ನಮ್ಮಲ್ಲಿ ತಿಳಿಲಾರ್ದಾಗಿರ್ತಕ್ಕಂಥ ಅನೇಕ ತಪ್ಪುಗಳಿರ್ತಾವ. ಆ ತಪ್ಪುಗಳನ್ನು ನಾವು ಮರಿಬೇಕು, ಜಾತ್ರೆ ಒಳಗೆ ಎಲ್ಲರೂ ಬೆರಿಬೇಕಂತ ತಿಳ್ಕೊಂಡು ಇದೊಂದು ಮಾಡ್ತಾ ಇದ್ದೀವಿ. ಮತ್ತು ಜೊತೆಗೆ ವಿಶೇಷವಾಗಿ ಒಳ್ಳೆಯ ಮಳೆ ಬೆಳೆ ಸುಖ ಸಮೃದ್ಧಿ ನಮ್ಮ ಊರಿಗೆ ನಮ್ಮ ನಾಡಿಗೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಕೊಡಲಿ ಪರಮಾತ್ಮ ಅಂತ ತಿಳ್ಕೊಂಡು ಈ ಕೊರೋನಾ ಅಂತಕ್ಕಂಥ ಮಹಾಮಾರಿ ಬಂದಿತ್ತು. ಎಷ್ಟೋ ಮಂದಿ ಮನೆಯಿಂದ ಹೊರಗೆ ಬರ್ಬೇಕಾದ್ರೆ ಭಯ ಪಡ್ತಿದ್ರು. ಅಂಥ ಒಂದು ಕಠಿಣವಾಗಿರ್ತಕ್ಕಂಥ ಕಾಲದೊಳಗೂ ಸಹ ಭಂಡಾರ ಜಾತ್ರೆ ಈ ಒಂದು ಗುರುವಿನ ಸೇವಾ ಅಂತಕ್ಕಂಥದ್ದು ನಿಂತಿಲ್ಲ. ಅಂಥ ಸೇವೆ ನಮ್ಮಿಂದ ಆಗಬೇಕಂತ ತಿಳ್ಕೊಂಡ ಪದೇ ಅಂಥ ರೋಗ ರುಜಿನಿಗಳು ಮರಳಿ ನಮ್ಮ ದೇಶಕ್ಕೆ ನಮಗೆ ಬರಬಾರ್ದಂತಕ್ಕಂಥ ವಿಚಾರ ಇಟ್ಕೊಂಡು ಭಕ್ತಿ ಶ್ರದ್ಧೆ ಇಟ್ಕೊಂಡು ಅವ್ರವ್ರ ಎಷ್ಟೆಷ್ಟು ಸಾಮರ್ಥ್ಯದ ಎಷ್ಟೆಷ್ಟು ತಾಕತ್ತದ ಆ ತಾಕತ್ತಿನ ಗುಣನಿಗೆ ಮಾಡ್ಕೊತ ಬಂದಾರ. ಅದಕ್ಕಾಗಿ ಆ ಉದ್ದೇಶದೊಳಗೆ ಯಶಸ್ವಿ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೆ ವಂದಿಸಿ ಮತ್ತು ಈ ಯೂಟ್ಯೂಬ್ ಚಾನಲ್ನನ್ನು ಹೆಚ್ಚಿನಾಗಿ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಒಳ್ಳೆಯ ಅಭಿಪ್ರಾಯವನ್ನು ಕಮಿಟ್ ಮಾಡಿ ನಮ್ಮೇನೋ ಲೋಪದೋಷಗಳಿದ್ರು ಮುಂದಿನ ಒಂದು ಅವಕಾಶದೊಳಗೆ ತಿದ್ದಿಕೊಳ್ತೀವಿ ಅನ್ನತಕ್ಕಂಥ ಮಾತೇಳಿ ತಮ್ಮೆಲ್ಲರಿಗೂ ಶ್ರೀ ಗುರು ಮದಗೊಂಡೇಶ್ವರರ ಅಮೋಘ ಸಿದ್ದೇಶ್ವರರ ಗುರು ಮಹಾರಾಜ ಸಿದ್ಧನ ಆಶೀರ್ವಾದ ಸಂಪತ್ತ ಸುಖ ಸಂಪತ್ತಿ ಅತ್ಯಂತ ಕಠಿಣವಾಗಿರತಕ್ಕಂಥ ವರಮೋಕ್ಷ ತಮ್ಮೆಲ್ಲರಿಗೂ ಭಗವಂತ ಕರುಣಿಸಲಿ ಅಂತ ತಿಳ್ಕೊಂಡು ನಾನು ಬೇಡಿ ನನ್ನ 2 ಮಾತಿಗೆ ವಿರಾಮ ಇಡ್ತಾ ಇದ್ದೇನೆ. ಈಗಾಗಲೇ ನೋಡಿರಲ್ಲ ಸ್ನೇಹಿತರೆ, ಈ ಕುಂಬಾರಳ ಮಹಾರಾಜ ಸಿದ್ದೇಶ್ವರ ಜಾತ್ರೆ ಬಗ್ಗೆ ಸಂಪೂರ್ಣವಾಗಿ ಮತ್ತು ಅಚ್ಚುಕಟ್ಟಾಗಿ ನಮಗೆ ಏನೇನೇ ಮತ್ತು ಯಾವ ರೀತಿ ಜಾತ್ರೆ ನಡೀತೈತೆ ಅಂತ ಈ ನಿಂಗಪ್ಪಣ್ಣ ಸರ್ ಅವರು ತಿಳಿಸ್ಕೊಟ್ಟಾರ. ಈಗಾಗಲೇ ಇವರು ವಿಡಿಯೋಗಳನ್ನ ಮತ್ತು ಇವ್ರ ಹಾಡುಗಳನ್ನ ನೋಡಿರ್ಬೋದು ನೀವು. ಡೊಳ್ಳಿನ ಗಾಯಕರು, ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಡೊಳ್ಳಿನ ಗಾಯಕರು ಇವರು. ಹಲವಾರು ಮತ್ತು ಸಂತರು ಮತ್ತು ಮದಗೊಂಡ ಮಹಾರಾಜರ ಜೊತೆನೂ ಹಾಡನ್ನು ಹಾಡ್ಯಾರ. ನಾವು ಇವ್ರ ಹಾಡುಗಳನ್ನ ಕೇಳ್ಕೊತ ಬಂದೀವಿ. ಮತ್ತು ಈ ಜಾತ್ರೆ ಬಗ್ಗೆ ಮತ್ತು ಇಲ್ಲಿ ನಡೆಯುವಂಥ ಎಲ್ಲ ಹಬ್ಬದ ಹರಿದಿನಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿದಂಥ ಇವ್ರಿಗೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಹಾಯ್ ಗಾಯ್ಸ್, ಫೈನಲಿ ಈ ಮಹಾರಾಜ ಸಿದ್ದೇಶ್ವರ 1ನೇ ದಿನದ ಜಾತ್ರೆ ಮುಕ್ತಾಯ ಆಗೈತಿ. 2ನೇ ದಿನದ ಜಾತ್ರೆ ಪ್ರಾರಂಭ ಆಗೈತಿ. ಮತ್ತು 2ನೇ ದಿನದ ಜಾತ್ರೆಗೆ ಯಾವುದೇ ರೀತಿ ಊಟದ ವ್ಯವಸ್ಥೆ ಐತಿ ಮತ್ತು ಯಾವ ರೀತಿ ತಯಾರಿ ಮಾಡತ್ತಾರ ಅಂತೇಳಿ ತೋರಿಸ್ತಾನು. ಮತ್ತು ಈ 2ನೇ ದಿನದ ಜಾತ್ರೆಯಾಗ ಏನೇನು ವಿಶೇಷತೆ ಇರ್ತೈತಿ ಅಂತ ಕೇಳೋಣ ಬರ್ರಿ ಇಲ್ಲಿ ಜನಗಳನ್ನ. ನಮ್ಮ ಹೆಸರು ಭೀಮಪ್ಪ ಮಾರುತಿ ಪೂಜಾರಿ ಅವರು. ಅದೇ ತರನಾಗಿ ಈಗ ನಮ್ಮ ಕುಂಬಾರಳದ ಮಹಾರಾಜ ಸಿದ್ದೇಶ್ವರ ಸನಾಳ ಮಾಧವಲಿಂಗ ಇಬ್ಬರು ಗಂಗೆ ಶೀತಾಳಕ್ಕೆ ಹೋಗೋರ್ದಾರ್ರಿ. ಅದನ್ನು ಮುಗಿಸ್ಕೊಂಡು ಬಂದು ಊರಾಡಿ ದೇವ್ರು ಇಬ್ಬರು ಮೆಟ್ಟಿಗೆ ಹತ್ತಿದ ನಂತರ ಎಲ್ಲ ಊಟದ ಪ್ರಸಾದ ವ್ಯವಸ್ಥೆ ಎಲ್ಲ ದೇವ್ರಿಗೆ ನಿವೇದನೆ ಮಾಡಿ ಊಟದ ಪ್ರಸಾದ ಚಾಲು ಮಾಡೋರ್ದಾರು. ಹಾಲ್ಗೂ ಚಾಲು ಅದಾವು ಎಲ್ಲ ಹೇಳಿ ಇದು ಮಾಡಿ ನಾನು ಮಾತು ಮುಗಿಸ್ತೇನೆ. ನೋಡ್ಬೋದು ಹೋಳಿಗೆ ತಯಾರಿ ನಡೆದೈತಿ. ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಯಾವ ರೀತಿ ಹೋಳಿಗೆ ಮಾಡ್ತಾರೆ ಮತ್ತು ಎಷ್ಟು ಹೋಳಿಗೆ ಮಾಡ್ತಾರೆ ಇಲ್ಲಿ ಕೇಳು ಬರೀ. ಅಣ್ಣ ಎಷ್ಟು ಹೋಳಿಗೆ ಮಾಡ್ತಾರೆ? 10 ಹೋಳಿಗೆ ಮಾಡೋದವನ 10 ಹೋಳಿಗೆ. ಪರಶುರಾಮ್ ಶಿರಟ್ಟಿ ಅವರು, ಇವರು ಜಮಖಂಡಿ ಅವರು. ನಮ್ಮೂರಿನಲ್ಲಿ ಈ ಅಡಿಗೆ ಭಟ್ರ ಕಾರ್ಯವನ್ನು ಇವರೇ ನೆರವೇರಿಸಿಕೊಡ್ತಾ ಇದ್ದಾರೆ.
ಇದು ಉಸ್ತುವಾರಿನೋ ಅಡಿಗೆದು ಏನೈತಲ್ರಿ ಈ ನಮ್ಮ ಸ್ನೇಹಿತನಾದ ಪರಶುರಾಮ್ ಶಿರಟ್ಟಿ ಅವರು ವಹಿಸ್ಕೊಂಡಿದ್ದಾರೆ. ನೋಡಿದ್ರಲ್ಲ ಗೈಸ್, ಟೋಟಲ್ 10,000 ಹೋಳಿಗೆಯನ್ನು ಮಾಡತ್ತಾರ ಇವತ್ತು ಮಧ್ಯಾಹ್ನ ಊಟಕ್ಕೆ. ಹೋಳಿಗೆ ಅಷ್ಟಲ್ಲ ಮತ್ತು ಹುಗ್ಗಿನೂ ಐತಿ, ಅನ್ನ ಸಾಂಬಾರು ಐತಿ. ತೋರಿಸ್ತಾನೆ ಮಾತು ಮುಂದೆ ಏನೇನು ನಡೀತಿ. ಈ ಊರಾಗ ಏನೇನು ಜಾತ್ರೆ ವಿಶೇಷ ಮತ್ತು ಹೆಲ್ಪ್ ಮಾಡತ್ತಾರ ನಮ್ಗೆ. ಅಶೋಕ ನಮ್ಮ ಹೊರನವ್ರು ಹೋಗ್ತೀವಿ, ಇವರಿಂದ ಭಾಳ ಹೆಲ್ಪ್ ಆಗತೈತಿ. ಇವತ್ತಿನ ದಿನ ಬೆಳಗಿನ ಸಂದರ್ಭನಾಗ ಕೃಷ್ಣಾ ತೀರದ ಒಂದು ನದಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಬರ್ತಕ್ಕಂತಹ ಮಹಾರಾಜಸಿದ್ದೇಶ್ವರ ಪಲ್ಲಕ್ಕಿ ದೇವಸ್ಥಾನ ಹೋಗಿ ನಂತರ ಅದು ವಾದ್ಯ ಬರ್ತದೆ. ನಂತರ ಈ ಒಂದು ವಾರ್ಗದ ಕಾರ್ಯಕ್ರಮ ಜರುಗ್ತಾವೆ. ಅದಾದ ನಂತರ ಪ್ರಸಾದ ಐತಿ. ಅತ್ಯಂತ ಒಂದು ರುಚಿಕಟ್ಟವಾಗಿರತಕ್ಕಂತಹ ಒಂದು ಹೋಳಿಗೆ ಒಂದು ತುಪ್ಪದೊಂದಿಗೆ ಪ್ರಸಾದದ ಹುಗ್ಗಿಯ ಒಂದು ಪ್ರಸಾದದ ವ್ಯವಸ್ಥೆ ಜಾರಿಗೆ ಐತಿ. ಅಷ್ಟೇ ಅಲ್ಲ, ಆ ನಂತರ ಸಾಯಂಕಾಲ 5 ಗಂಟೆಗೆ ಮಧುಗಂಡ ಮಹಾರಾಜರ ಹಾಗೂ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಭವ್ಯ ದಿವ್ಯ ವಾದ್ಯ ಮೇಳದೊಂದಿಗೆ ಮೆರವಣಿಗೆ ಒಂದು ಕಾರ್ಯಕ್ರಮ ಜರುಗುತ್ತೈತಿ. ಇಂತಹ ಒಂದು ಕಾರ್ಯಕ್ರಮದ ಸಾಯಂಕಾಲ ನಂತರ ಅಮೋಘ ಸಿದ್ದೇಶ್ವರ ನಾಟ್ಯ ಸಂಘದಿಂದ ಅಮೋಘ ಸಿದ್ದೇಶ್ವರ ಒಂದು ಪವಾಡದ ಒಂದು ಮಹಿಮೆಯ ಒಂದು ನಾಟಕ ಐತಿ. ನಂತರ ನಾಳೆ ದಿನ ಸಹಿತ ಏನಂತಂದ್ರೆ ಅತ್ಯಂತ ಒಂದು ಕಡಿ ಹರಿಯತಕ್ಕಂತಹ ಕಾರ್ಯ ಎಲ್ಲ ಬಂದಂಥ ಪಲ್ಲಕ್ಕಿಗಳನ್ನು ಬೀಳ್ಕೊಡೋ ಸಮಾರಂಭವು ಅತ್ಯಂತ ಭರ್ಜರಿಯಿಂದ ನಡೀತೈತಿ. ಇದು ಅತ್ಯಂತ ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ಒಂದು ಇಂಥ ಬಂದು ಇದು ಅತ್ಯಂತ ನಮ್ಮೂರಲ್ಲಿ ಒಂದು ಹೆಮ್ಮೆಯ ತಂದು ನಾವು ಹೇಳಲಿಕ್ಕೆ ಸಾಧ್ಯ. ಇನ್ನೊಂದು ಜನಗಳಿಗೆ ಹೇಳೋದು ಏನಪ್ಪ ಅಂತಂದ್ರೆ, ಯಾರಾದ್ರೂ ಇಂಥ ದೊಡ್ಡ ದೊಡ್ಡ ಜಾತ್ರೆಗೆ ಮತ್ತು ನಿಮ್ಮ ಮನ್ಯಾಗ ಯಾರಾದ್ರೂ ಬಂದಿರಂದ್ರೆ ಬಂಗಾರ ಮತ್ತು ಏನಾರು ಹಾಕೊಂಬಂದ್ರೆ ಭಾಳ ಜೋಕಿರಿ. ಯಾಕಂದ್ರೆ ಈ ಕುಂಬಾರಳದಾಗ ಪಾಪ ಒಬ್ರು ಆಯಿರ್ದ 1 ತೊಲಿ ಬಂಗಾರ ಕಳ್ದೈತಿ. ಇನ್ನು ಏನು ಮಾಡ್ರು ಬರೋಂಗಿಲ್ಲ. ಯಾಕಂದ್ರೆ ಓದಿದ್ದವರು ಚಿಕ್ಕರು ಯಾರಿಗಾರು ತಂದು ಕೊಟ್ಟರು ಪಾಡ, ಬಟ್ ಯಾರಾದರೂ ತಂದು ಕೊಡ್ಲಿಕ್ಕೆ ಪಾಪ ಅವ್ರಿಗೆ ನಷ್ಟನ. ಅದು ಇಂಥ ದೇವ್ರ ಗುಡಿಯಾಗ ಯಾರಾದರೂ ಕಳ್ತನ ಮಾಡ್ರೆ ಅವ್ರಿಗೆ ಯಾವುದೇ ರೀತಿ ಒಳ್ಳೇದಾಗಲ್ಲ. ಆದರೂ ನೀವು ನಿಮ್ಮ ಸುರಕ್ಷಿತವಾಗಿ ನೀವು ಇರಿ. ನಿಮ್ಮ ಆಭರಣದು ಎಲ್ಲೇರಿ ದೊಡ್ಡ ದೊಡ್ಡ ಜಾತ್ರೆ ಮತ್ತು ಏನಾದ್ರು ಹೋದ್ರೆ ಸ್ವಲ್ಪ ಕಮ್ಮಿ ಹಾಕೊಂಡು ಹೋಗ್ರಿ. ಹಾಕೊಂಡು ಹೋದ್ರೂ ಸ್ವಲ್ಪ ಸುರಕ್ಷಿತವಾಗಿರೋದು ಭಾಳ ಒಳ್ಳೇದ ಅಲ್ಲ. ಮುಂದೆ ಯಾವುದಾದ್ರೂ ದೊಡ್ಡ ದೊಡ್ಡ ಜಾತ್ರೆಗೆ ಹೋಗೋದಾದ್ರು ಏನೋ ಮಾಡೋದಾದ್ರು ಈ ನೋಡುವಂಥ ಜನರಿಗೆ ಇದೊಂದು ಸಂದೇಶ ಅಂತ ಹೇಳ್ತಾನೋ. ಎಲ್ಲರೂ ಸುರಕ್ಷಿತವಾಗಿರ್ರಿ. ನಿಮ್ಮ ಆಭರಣಗಳ ನಿಮಗೆ ನೀವೇ ಜವಾಬ್ದಾರಿ ಆಗಿರ್ರಿ. ಹೋದ್ಮೇಲೆ ಏನು ಮಾಡೋಕೆ ಬರಲ್ಲ. ಅದಕ್ಕೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಈ 3 ವರ್ಷಕ್ಕೊಮ್ಮೆ ನಡೆಯುವ ಮಹಾರಾಯ ಸಿದ್ದನ ಜಾತ್ರೆ ದಿವಸ ಈ ಊರಿನ ಜನರು ಮಹಾರಾಯ ಸಿದ್ದಕ್ಕೆ ಅಷ್ಟೇ ಅಲ್ಲ, ಅಲ್ಲಿ ಬಂದಿರುವಂಥ 29 ದೇವರುಗಳಿಗೆ ಕಾಯಿ ಬಾಣವನ್ನು ಕೊಟ್ಟ ನಮಸ್ಕಾರ ಮಾಡ್ತಾರೆ ಪ್ರತಿಯೊಬ್ಬರು. ಕೊನೆಗೂ ಈ ಮಹಾರಾಯ ಸಿದ್ದನ ಜಾತ್ರೆ 2ನೇ ದಿನದ ಮುಕ್ತಾಯಿತು. 3ನೇ ದಿನ ಜಾತ್ರೆ ಯಾವ ರೀತಿ ಇರ್ತೈತಿ, ಏನ್ ಮಾಡ್ತಾರಂತ ತಿಳಿಸ್ತಾನು ಬರ್ರಿ ಸಂಪೂರ್ಣವಾಗಿ ನಿಮ್ಗೆ. ಒಂದೇನಪ್ಪ ಅಂದ್ರೆ, ಇದೇ ಊರಿನ ಭಕ್ತಾದಿಗಳು ಬೇರೆ ಊರಿನ ಭಕ್ತಾದಿಗಳನ್ನ ಅವ್ರ ಪಲ್ಲಕ್ಕಿ ಮತ್ತು ಅವ್ರ ಚೌಕಿಗಳನ್ನ ಟ್ರ್ಯಾಕ್ಟರ್ದಾಗ ಕರ್ಕೊಂಡೋಗಿ ಬಿಟ್ಟು ಬರ್ತಾರೋ. ಅವರ ಸ್ವತಃ ಭಾರಿ ವಿಜೃಂಭಣೆಯಿಂದ ಆಚರಣೆ ಅದು 3 ದಿನದ ಸತತ ಯಶಸ್ವಿಯಾಗಿ ಪೂರ್ಣಗೊಂಡೈತಿ. ಇನ್ನು ಈ ಮಹಾರಾಯ ಸಿದ್ದನ ಜಾತ್ರೆ ನೋಡ್ಬೇಕಂದ್ರೆ 3 ವರ್ಷಗಳು ಕಾಯಬೇಕು. 3 ವರ್ಷ ಆದ್ಮೇಲೆ ಮತ್ತೆ ಈ ಜಾತ್ರೆ ಬರ್ತೈತಿ. ಇಲ್ಲಿ ಯಾರನ್ನಾದ್ರೂ ಕೇಳಂಬರಿ ಹೆಂಗೆ ಅನ್ಸೈತಿ ಏನ ಜಾತ್ರೆ ಬಗ್ಗೆ ಅಂತೇಳಿ. ಊರನವ್ರು ಅನ್ನಗಳು ಸಿಕ್ಕಾರು, ಆ ಅನ್ನಗಳನ್ನ ಕೇಳಂಬರಿ. ಅಣ್ಣ ಹೆಂಗೆ ಅನ್ಸತ್ತೆ ನಿಮ್ದು 3 ವರ್ಷಕ್ಕೊಮ್ಮೆ ಬರೋ ಜಾತ್ರೆ ಮಹಾರಾಯ ಸಿದ್ದ? ಅಣ್ಣ 3 ವರ್ಷದೊಮ್ಮೆ ಅಂದ್ರೆ ನೋಡ್ರಿ, ಈಗ ನಾವು ಭಾಳ ಕಾದು ಗೊತ್ತಿದ್ದೀವಿ ಜಾತ್ರೆ ಸಂಬಂಧ. ಮತ್ತೆ ಭಾಳ ಅದ್ದೂರಿ ನಡೆದೈತ್ರಿ. ಇವತ್ತ ಲಾಸ್ಟ್ ರೀ, ಅಂದ್ರೆ ಇವತ್ತ ಕರೆ ಇರ್ತಾರೆ. ಇವತ್ತ ಲಾಸ್ಟ್ ರೀ, ಫೈನಲ್ ರೀ ಇವತ್ತ. ಅಂದ್ರೆ ನಮಗೆ ಜಾತ್ರೆ ಯಾವಾಗ ಬರತ್ತೆ ಅನ್ಕೋತ ಕೂತಿದ್ವಿ ನಾವು. ಬಂದೈತಿ, ಭಾಳ ಸಂತೋಷ ಆಗೈತನ. ಜಾತ್ರೆ ಸಮಾಧಾನ ನಡೆದೈತಿ, ಜಗಳಿಲ್ಲ ಏನಿಲ್ಲ. ನಾವಂತೂ ಎಷ್ಟು ಎಂಜಾಯ್ಮೆಂಟ್ ಮಾಡ್ಬೇಕಲ್ಲ ಅಷ್ಟು ಎಂಜಾಯ್ಮೆಂಟ್ ಮಾಡಿವು. ಈ ಜಾತ್ರೆ ಇದು 3 ವರ್ಷಕ್ಕೊಮ್ಮೆ ಬರ್ತೈತ್ರಿ. ಮತ್ತೆ ಈ ಜಾತ್ರೆ 3 ವರ್ಷ ಮಟ್ಟ ಕಾಯ್ಬೇಕ್ರಿ. 3 ವರ್ಷ ಮಟ್ಟ ಕಾಯ್ಬೇಕನ. 3 ವರ್ಷ ಮಟ್ಟ ಕಾಯ್ಬೇಕ್ರಿ ಇನ್ನ ಜಾತ್ರೆ ಬರ್ಬೇಕಾರ. ಅಂದ್ರೆ ಎಲ್ಲಾ ದೇವ್ರು ಊರಿನ ಭಕ್ತಾದಿಗಳು 29 ಪಾಲ್ಕಿ ಕೊಡಿದ್ರಿ. ಆತ ಈ ಕರಿ ಹರಿಲ ಐತಿ ರೀ. ಆಯ್ತು ಇವತ್ತ ಲಾಸ್ಟ್ ರೀ. ಈ ಕರಿ ಹರಿದ್ಮೇಲೆ ಎಲ್ಲರೂ ಅವ್ರವ್ರ ಊರಿಗೆ ಅವ್ರನ್ನ ಕಳಿಸ್ಕೊಡ್ತೀರಿ. ನೀವು ಸ್ವತಃ ಟ್ರ್ಯಾಕ್ಟರ್ ಹೋಗಿ ಬಿಟ್ಟು ಬರ್ಬೇಕ್ರಿ. ಎಲ್ಲ ಒಂದ್ ಊರಿಗೆ ನೇಮಿಸಿರ್ತಾರ್ರಿ, ಅವ್ರ ಊರಿಗೆ ಕರ್ಕೊಂಬರ್ದು ಬಿಟ್ಟು ಬರೋದು ನಮ್ಮ ಮೇಲೆ ಜವಾಬ್ದಾರಿ ಅದು. ಥ್ಯಾಂಕ್ಸ್. ಜಾತ್ರೆ ಬಗ್ಗೆ ಜಾತ್ರೆ ಬಗ್ಗೆ ನಾ ಹಿಂದೂ ಆಗಿಲ್ಲ ಮುಂದೂ ಆಗಿಲ್ಲ. ಈ ವರ್ಷ ಮಾತ್ರ ದಂಡಿ ಜಾತ್ರೆ. ಈ ಜಾತ್ರೆ ಕುಂಭಮೇಳ ಎಲ್ಲ ದಂಡಿ ಜಾತ್ರೆನ. ಇನ್ನು ಹಿಂದೂ ಆಗಲ್ಲ ಮುಂದೂ ಆಗಲ್ಲ. ನಾವು ಮಾಡ್ತೀವಲ್ಲ ಗೊತ್ತಿಲ್ಲ. ಜಾತ್ರೆ ಏನ್ ಮನಗಂಡ ಗರ್ದಿ ಆತಮ್ಮ. ಜಾತ್ರೆ ಮನಗಂಡ ಗರ್ದಿ ಆತ, ಚಲೋ ಆತ. ಪಲ್ಲಕ್ಕಿ 30 ಪಲ್ಲಕ್ಕಿ ಕುಡಿದು ಹಿಂಗೆ ಯಾವಾಗೂ ಆಗಿದ್ದಿಲ್ಲ ನಮ್ಮೂರಾಗ. ಆ ನಮನಿ ಭಾರಿ ಆತ. ಈಗ ಯಾವುದು ಹಿಂದೂ ಮುಂದು ಈ ನಮನಿ ಆಗಿದ್ದಿಲ್ಲ. ಆ ನಮನಿ ತುಂಬಿ ತುಳುಕಲಾಕತೈತಿ. ಯಾವುದೇನು ದೇವ್ರು ಎಷ್ಟು ಚಂದ ಖುಷಿಲೇ ಹೋಗ್ಲಾಕತ್ಯಾರ. ಹೌದ ನಂಗೆ ಭಂಡಾರ ತೂರ್ಲಾಕತ್ಯಾರ. ಮನಗಂಡ ಭಂಡಾರ ಹಾರಿಸೋದು ಏನ್ ಹಾರಿ ಕಾಣುವಲ್ಲ ಆ ನಮನಿ ಭಂಡಾರ. ಈ ನಮನಿ ಅಂದ್ರೆ ಆ ನಮನಿ ಆಗ್ಲಾಕತೈತಿ ಭಯಂಕರ.
ಅಷ್ಟು ಚಲೋ ಆಗ್ಲಕತ್ತೈತಿ. ಯಾವಾಗೂ ನಾ ಮನಿ ಆಗಿದ್ದಿಲ್ಲ. ಏನು ಹಿರಿಯರ ಮನಿ ಓಡಾಡಿ ಏನು ಖರ್ಚಿ ಮಾಡೋದು, ಏನು ಥರ ಮಾಡೋದು, ಏನು ಥರ ಇಲ್ಲ, ಎಷ್ಟು ಥರ ನಾನಾ ಥರ ಅಡಿಗೆ ಆದರೂ ಒಂದು ಅಡಿಗೆ ಕೆಟ್ಟಿಲ್ಲ. ಅಷ್ಟು ಥರ ಚಲೋ ಅಡಿಗೆ ಎಷ್ಟು ಖುಷಿಲೇ ಆತ. ಎಷ್ಟು ಮಂದಿ ಉಣ್ಣುದು ಅಷ್ಟು ಖುಷಿಲೇ ಉಂಡು ಅವಂದು ನಂಗೆ ಹೋದ್ರ ನೋಡಿ ಮಕ್ಕಳ್ರೆ. ಜೈ ಜೈ ಅಂದ ಹೋಗ್ಯಾರ ನೋಡಿ ಮಕ್ಕಳ್ರೆ. ಮನಿ ಎಲ್ಲ ಥರ ಪಲ್ಲಕ್ಕಿಗಳು ಕೂಡಿ ಎಲ್ಲ ಥರ ಅವಂದು ನಂಗೆ ನಕ್ಕೋತ ಮಾಡಿ ಅವಂದು ನಂಗೆ ತುಂಬಿ ತುಳುಕಲಾಕತ್ಯಾರ. ಅವಂದು ನಂಗೆ ಹಿರಿಯಾರು ನನ್ನ ಬಗತರ ಹೂರಿನ ಹೋಳಿಗೆ ಯಾವಾಗೂ ಹಿಂಗಾಗಿದ್ದಿಲ್ಲ. ಮನ್ಯಾಗ ಆಗಂಗಿಲ್ಲ ಅಡ್ಗೆ ಮಾಡ್ರ. ಹೂರಿನ ಹೋಳಿಗೆ ಅಷ್ಟು ಚಲೋ ತುಪ್ಪ ಹೂರಿನ ಹೋಳಿಗೆ ಭಾರಿ ಮಾಡಿರ. ಬಗತ್ರ ಅಷ್ಟು ಥರ ಕೂಡ್ಯಾರ. ಅಷ್ಟು ಥರ ಹೊತ್ತ ನಮನಿ ಮಾಡಿರ ನೋಡಿ. ಹೂರಿನ ಹೋಳಿಗೆ ತಿನ್ನು ಹಂಗೆ ಖುಷಿ ಆಗಿ ಒಂದು ತಿನ್ನಲ್ದೆ ಅಡ್ಡಾಡು ಹೋಳಿಗೆ ತಿಂದು ಅವಂದು ನಂಗೆ ಖುಷಿ ಪಡ್ದದಿ. ಕುಂಬಾರ ಊರಾಗ ಹೌದು ನಂಗೆ ಬೋತ್ ಕರಿ ಆಗಿ ಹೋಗ್ತಿದ ನೋಡ್ರಿಲ್ಲ ಗಾಯ ಸಾಯಿ ಹೆಚ್ಚ ಅಂತ ಹೇಳ್ರು. ಆಟ ಚಂದ ಆಗಿತ್ತು ಜಾತ್ರೆ, ಭಾರಿ ವಿಜೃಂಭಣೆಯಿಂದ ಆಗೈತಿ, ಭಾರಿ ಉತ್ಸಾಹದಿಂದ ಆಗೈತಿ, ಯಾವುದೂ ತೊಂದರೆ ಆಗಿಲ್ಲ. ಕಿಲಿಕೆ ಅವ್ರು ಅನಾರದಾರು ಅವ್ರನ್ನ ಕೇಳೋಣ ಜಾತ್ರೆ ಬಗ್ಗೆ ಅಭಿಪ್ರಾಯ ಹಂಗಾದ್ರಿ 3 ದಿನ ಜಾತ್ರೆ ಚಂದ ಆತ್ರಿ. ಒಟ್ಟ ಮಸ್ತ್ ಆತು. ದೇವ್ರ ಭೇಟಿನೂ ಚಂದ ಅದಾವ್ರಿ. ಪಲ್ಲಕ್ಕಿನೂ ಚಂದ ಕೊಡ್ಸಿದ್ರು ಕುಂಬಾರದವರು. ಇಟ್ಟ ಅಭಿಪ್ರಾಯ ಚಂದ ಆಯ್ತ್ರಿ ಎಲ್ಲ ಜಾತ್ರೆ. ಏನು ಪ್ರತಿ 3 ವರ್ಷಕ್ಕೊಮ್ಮೆ ಬರತ್ತೀರೇನ್ರಿ? ಹಾಂ ರೀ, ಪ್ರತಿ 3 ವರ್ಷಕ್ಕೊಮ್ಮೆ ಜಾತ್ರೆ ಆಕತಿ. ಕುಂಬಾರದಾಗ ಮಾರಾಯಿಸಿದಿಂದ ಚಂದ ಆಗತ್ರಿ. ಒಟ್ಟು ಭೇಟಿ ಅದು ಮಸ್ತ್ ಆಕತ್ರಿ. ಇಲ್ಲಿ ಸನಾಳದವ್ರು ಅನಗೊಳಿಸಿರ್ತಾರೋ ಶಿಖರ್ ಅವ್ರನ್ನ ಕೇಳೋಣ ಬರೀ 3 ದಿನ ಜಾತ್ರೆ ಹಂಗಾತು ಏನೇನಾಯ್ತು ಜಾತ್ರೆ ವರ್ಷದಕ್ಕಿಂತ ಈ ಸಲ ಬೆಸ್ಟ್ ಆಗೈತ್ರಿ. ಮಧ್ಯಾಹ್ನ ಪುಣ್ಯದಿಂದ ಭಾಳ ಚಲೋ ಆಗೈತ್ರಿ ಜಾತ್ರೆನು. ಮತ್ತು ಪಲ್ಲಕ್ಕಿಗಳು ಭಾಳ ಚಂದ, ಭಂಡಾರ ಅಂತರೂ ಭಾಳ ಅಂದ್ರೆ ವರ್ಷದಕ್ಕಿಂತ ಈ ಸಲ ಭಾರಿ ಮಾಡ್ಯಾರು. ಪಟಾಕ್ಷಿ ಉತ್ಸವ, ಭಂಡಾರ ಉತ್ಸವ ಭಾರಿ ಆಗೈತಿ. ಮತ್ತು ಮಾಧುಲಿಂಗ್ ನಮ್ಮ ಊರ ದೇವ್ರನ್ನ ಬಂದೈತಿ. ಎಲ್ಲ ಊರಿನ ದೇವ್ರುಗಳು ಬಂದವು, ಚಂದ ಆಗೈತಿ. ಮತ್ತು ಊಟಕ್ಕೆ ಹೋಳಿಗೆ, ತುಪ್ಪ, ಹುಗ್ಗಿ ಎಲ್ಲ ಥರ ಇತ್ತು. ಒಂದಿನ ರೊಟ್ಟಿ, ಉಳ್ಳಾಗಡ್ಡಿ, ಸಾಂಬಾರ ಎಲ್ಲ ಥರ ಇತ್ತು. ಈ ಸಲ ಅಂತೂ ಭಾರಿ ಆಗೈತಿ ಜಾತ್ರೆ, ನಮಗೆ ಖುಷಿ ಆಗೈತಿ. ಒಟ್ಟ ತಿಂಡಿಲೇ ಐತಿ. ಎಲ್ಲರೂ ಜಾತ್ರೆ ಮಾಡ್ತಾರೋ, ಜಾತ್ರೆ ಮಾಡ್ರಿ, ಮಜಾ ರೀ, ಗಿಚ್ಚಾಗಿರಿ. ಹೆಂಗ ನಿಮಗೆ ಜಾತ್ರೆ ಬಗ್ಗೆ ಅನಿಸಿಕೆ? ಜಾತ್ರೆ ಭಾರಿ ಐತ್ರಿ. 3 ವರ್ಷಕ್ಕೊಮ್ಮೆ ಆಗತ್ರಿ. 25 ಪಲ್ಲಕ್ಕಿ ಹೊರಗಿನ ಊರಾನು 5 ಪಲ್ಲಕ್ಕಿ 30 ಪಲ್ಲಕ್ಕಿ ಕುಡಿಯವ್ರಿ. 3 ದಿವಸ ಜಾತ್ರೆ ಐತ್ರಿ. ಇವತ್ತ ಬೀಳ್ಕೊಡಕ ಸಮಾರಂಭ ಐತ್ರಿ. ಫುಲ್ ಭರ್ಜರಿ ಆಗೈತ್ರಿ ಜಾತ್ರೆ ಅಂತೂ. ಏನ್ 3 ವರ್ಷ ಕಾಯ್ಬೇಕ್ರಿ ಜಾತ್ರೆ? ಈ ಜಾತ್ರೆ ಬರ್ಬೇಕಾದ್ರೆ ಏನ್ ಮತ್ 3 ವರ್ಷ ಕಾಯ್ಬೇಕ್ರಿ. ಜಾತ್ರೆ ನೋಡತ್ತಪ್ಪ, ಅಗದಿ ನೋಡತ್. ಹೆಂಗ ಅನ್ಸತ್ರಿ ಅಗದಿ ಜಾತ್ರೆ ಒಂದ್ ಬೆಳದ ಜಾತ್ರೆ ಆತ. ಸಿಗ್ಲದವ್ರದಾರೋ ಅವ್ರನ್ನ ಕೇಳಂಬರಿ ಜಾತ್ರೆ ಹಂಗಾತ ಅಣ್ಣ. ಫುಲ್ ಜಾತ್ರೆ ಚಂದ ಆತು. ಇದ ವರ್ಷ ಬಂದಿವಿ ನಾವು ಜಾತ್ರೆಗೆ. ಇಲ್ಲಿ ತೆಂಡ್ಯಾಗ ಐತಣ, ಭಾಳ ಐತಣ. ಎಲ್ಲ ಯಾವುದೂ ತೊಂದರೆ ಆಗದಂತೆ ಊಟದ ವ್ಯವಸ್ಥೆ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ, ಯಾವುದೂ ತೊಂದರೆ ಆಗಲಿಲ್ಲ. ಎಲ್ಲ ಸರಳವಾಗಿ ನಡೆಯಿತು. ಎಲ್ಲ ಸದ್ಭಕ್ತರು ಆಗಮಿಸಿ ವಿಜೃಂಭಣೆಯಿಂದ ಜಾತ್ರೆಯನ್ನು ಮುಗಿಸಿಕೊಟ್ಟರು. ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು. ಪ್ರತಿ 3 ವರ್ಷಕ್ಕೊಮ್ಮೆ ಮಾರಸಿದ್ದ ದೇವ್ರ ಜಾತ್ರೆ ಹಾಕಿತ್ತು. ಮೊನ್ನೆ ಸಲ ಕಾಶಿನಿಂಗೊಂದು 3 ವರ್ಷಕ್ಕೊಮ್ಮೆ ಆಕಿತ್ತು. ಅದು ಚಂದ ಆಯ್ತು. ಇದು ಚಲೋ ಆಗೈತಿ. ಎಲ್ಲರೂ ಊರಿನವ್ರು ಎಲ್ಲರೂ ಭೇದ ಭಾವ ಇಲ್ಲ, ಜಾತಿ ಮತ ಪಂಥ ಇಲ್ಲ, ಎಲ್ಲರೂ ಭೇದ ಭಾವ ಇಲ್ಲ, ಎಲ್ಲರೂ ಕೂಡ ಒಂದಾಗಿ ಜಾತ್ರೆ ಚಂದಂಗೆ ಒಳ್ಳೆ ವಿಜೃಂಭಣೆಯಿಂದ ಆಚರಿಸಲಾಯ್ತು. ನೋಡ್ರಲ್ಲ ಸ್ನೇಹಿತರೆ, ಈ ಕುಂಬಾರಳದ ಮಾರಾಯಿಸಿದ್ದನ 3 ದಿನ ಜಾತ್ರೆ ಯಾವ ರೀತಿ ಆತ ಅಂತ ನೀವು ಇದಕ್ಕೆ ಕಾಯ್ತಿರೂ ಗೊತ್ತಾಯ್ತು. ಈ ಮಾರಾಯಿಸಿದ್ದನ ಚರಿತ್ರೆ ಏನು, ಹೇಗೆ ಉಟ್ಕೊಂಡು ಅನ್ನೋದು ನಮ್ಮ ನಿಂಗಪ್ಪನ ಸರ್ ಅವರು ಸಂಪೂರ್ಣವಾಗಿ ಮಾಹಿತಿ ಹೇಳ್ತಾರೆ, ಕೇಳಬರಿ. ಇವತ್ತು ಜಮಖಂಡಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಕುಂಬಾರಳ ಗ್ರಾಮದ ಮಾರಸಿದ್ದೇಶ್ವರ ಜಾತ್ರೆಯ ಸಂಪನ್ನ ಕಾರ್ಯಕ್ರಮ ಅಂದ್ರೇನು, ಭಂಡಾರ ಹೊಡೆಯೋದು, ಕರಿ ಹರಿಯುವಂತಕ್ಕಂಥ ಕಾರ್ಯಕ್ರಮದಾಗ ನಾವು ನೀವೆಲ್ಲರೂ ಇದ್ದೀವಿ. ಈಗ ಇಲ್ಲಿ ಹೇಳ್ಬೇಕಂದ್ರೆ ಅಮೋಘ ಸಿದ್ಧಂದು ಕೇಳರಿ ವಿಸ್ತಾರ 21 ಧರ್ಮರ 101 ಕುಂಬರ 1000 ಮಠದಾಗ ಸತಕೋಟಿ ಅವತಾರ ನಾಡಿಗೆ ಜಾಲ ಹಾಕಿ ಗಳಿಸ್ಯಾನ ಭಕ್ತರಂದಂಗೆ ಸೂರ್ಯ ಹೊಂಡಲ್ ಹಿಡಿದು ಸೂರ್ಯ ಮುಳುಗಲಿ ತಕ ನೆಲವೊಂದು ಗಂಗೆ ಇರತಕ್ಕ ಸೂರ್ಯಂದು ಚಂದ್ರಾಮ ಇರತಕ್ಕ ಅವನ ಪಾರಂಪರಿಕವಾಗಿರ್ತಕ್ಕಂಥ ಗುಡಿಗಳನ್ನು ಬಿಳಿಗುಡಿ ಸಿದ್ಧರನ್ನ ಎಲ್ಲ ಕಡೆ ನೋಡಕ್ಕೆ ಸಿಗ್ತಾವೆ. ಅಂಥದ್ರೊಳಗೆ ಈ ಮೂಲ ಪುರುಷ ಮೂಲಪೀಠ ಮುಮ್ಮೆಟ್ಟು ಗುಡ್ಡದ ಅಮೋಘ ಸಿದ್ಧಗ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ಅರಿವಿನ ಮಕ್ಕಳು, 101 ಮಂದಿ ಹಿಂಗೆಲ್ಲ ಕಡೆ ಬಂದಾಗ ನಮ್ಮ ಯಾವುದು ಸಿದ್ಧನ ಬಡ್ಡಿ ಒಳಗೆ 5 ಮಂದಿ ಮಕ್ಕಳು ಅವಾಗ. ಅದ್ರೊಳಗೆ ಬಡ್ಸಿ ನಾಗಪುಡಿಯನ ಮಗ 8 ಮಂದಿ ಅವರಿಗೆ. ಆ 8 ಮಂದಿ ಒಳಗೆ ಕಾಡಾಪುರಕ್ಕೆ ಒಬ್ಬ ಕಾಡಿಸಿದ್ದಂತ ಈಗಿನ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ಕಾಡಾಪುರ ಕಡೆ ಹೋದ. ಕಾಲಾಂತರ ಏನಾಗಿತ್ತಪ್ಪ ಅಂದ್ರೆ ಹಿಂದೆ ಕಿರಿಯಾರು ಹೇಳ್ಕೊಂಡಂಗೆ ತಲಿತಲಾಂತರದಿಂದ ಏನು ಏಸ್ತಲಿ ಆಗಿತ್ತು ಗೊತ್ತಿಲ್ಲ. ಅಲ್ಲಿ ಲಸ್ಮಾನ್ ಮಾರಯ್ಯ ಅಂತ ತಿಳ್ಕೊಂಡ ಮಳೆ ಇದು ಹೋಗಿ ಬರಗಾಲ ಬಿದ್ದಂಗೆ ದುಷ್ಕಾಳ ಆದ ಕೂಡಲೇ ತನ್ನ ಕಿಲ್ಲಾರಗಳನ್ನು ಕಾಯ್ಕೋತ ಕೃಷ್ಣಾ ದಡದಾಗ ಏನಾರು ನಾವು ಆಶ್ರಯ ಆಗ್ಬೋದು ಅಂತೇಳಿ ಕೃಷ್ಣಾ ದಂಡಿಗೆ ಬಂದು ವಾಸ ಮಾಡಿದಂತೆ. ಸನೀಪಿಲಿ ಕುಂಚಿನೂರ
ಜಕ್ನೂರ ಹಿಂಗೆ ಜಮಖಂಡಿ ಇಲ್ಲೇ ಅಡ್ಡಾಡ್ತಾ ಮಾಡುತ್ತಿರ್ಬೇಕು. ಒಂದು ಟೈಮ್ ಏನಾಯ್ತಂದ್ರೆ ಇಲ್ಲಿ ಬಂದವ್ರು ಇಲ್ಲೇ ಉಳಿದ್ಬಿಟ್ರು. ಅವರೊಂದು ಮಾತೇನಿದ್ದಪ್ಪ ಅಂದ್ರೆ ಯಾವ ಮಾತು ಮಾತಾಡ್ತಾರೆ ಸತ್ಯವಾಗ್ತಿದ್ದು. ಅಂದ್ರೆ ಏನು ವಾಕ್ ಸಿದ್ಧಿ ಪುರುಷರಿದ್ರು ಅವರು. ಬರ್ರಿ ವಾಕ್ ಸಿದ್ಧಿ ಪುರುಷರಿದ್ರು ಅವರು. ಅವರಿಗೆ ಏನಾಗಿತ್ತಂದ್ರೆ ಅದು ನುಡ್ದಂಗೆ ಮಾತುಗಳನ್ನು ಸತ್ಯ ಆಗ್ತಿದ್ದು. ಕಾಲಾಂತರವಾಗಿ ಅವರು ಕಾಡಾಪುರ ಬಿಟ್ಟು ಬಂದು ಇಲ್ಲೇನು ಉಳಿದ್ರು ಲಕ್ಷ್ಮಣ ಮಾರಾಯ ಅಂತ ತಿಳ್ಕೊಂಡ ಅವ್ರು ಇಲ್ಲೇ ಉಳ್ಕೊಂಡ್ರು. ಮಾರಾಯ ಏನು ಹೇಳ್ತಾನೆ ಅದು ಸತ್ಯ ಬರ್ತೈತಿ, ಮಾರಾಯ ಹೇಳೋದೆಲ್ಲ ಸಿದ್ಧ ಆಗ್ತಾವ, ಮಾರಾಯ ಹೇಳ್ತಕ್ಕಂಥ ಮಾತೆಲ್ಲ ಕರೆ ಬರ್ತಾವ ಅನ್ಕೋತ ಯಾರು ಅಂದಾಗ ಕ್ವಶನ್ ಏನು ಹೊಂಟಿತಲ್ಲಿ ಮಾರಾಯ್ ಬರೇ ಮಾರಾಯ್ ಲಕ್ಷ್ಮಣ ಮಾರಾಯ ಅಂತ ಇದ್ರ ಲಕ್ಷ್ಮಣ ಅನ್ನೋದು ಹೋಗಿ ಹಂಗೆ ಮಾರಾಯ ಅನ್ಕೋತ ಮಾರಾಯ ಮಾಡುವಂಥ ಹೇಳುವಂಥ ಕೆಲಸಗಳು ಎಲ್ಲ ಸಿದ್ಧ ಆದಾಗ ಮಾರಾಯ ಸಿದ್ಧ ಅಂತ ತಿಳ್ಕೊಂಡ ನಮ್ಮೂರಿಗೆ ಪ್ರಖ್ಯಾತಿ ಮಾಡಿದ, ಪ್ರಸಿದ್ಧ ಆದ. ಮುಂದೆ ಅವನ ಕಾಲಾಂತರದೊಳಗೆ ಅಂದ್ರೆ ಕೊನೆಯ ದಿನದೊಳಗೆ ಏನು ಹೇಳಿದಂದ್ರೆ ಮಕ್ಕಳೇ ನಿಂದಲ್ಲ ನಾಳೆ ನಾ ದೇಹ ಬಿಟ್ರಂದ್ರೆ ನಾನು ಅಲ್ಲಿ ಇದನ್ನು ಮಾಡಬೇಡ್ರಿ, ಕೃಷ್ಣಾ ನದಿ ದಂಡಿ ಮೇಲೆ ನನ್ನ ಸಂಸ್ಕಾರ ಮಾಡ್ರಿ ಅಂದರು. ಈಗಿನ ಸನಾಳ ಗ್ರಾಮದಾಗ ಹೊಳಿ ದಂಡಿಗೆ ಕೃಷ್ಣಾ ದಂಡಿಗೆ ಹೋಗಿ ನಾವು ಸಂಸ್ಕಾರ ಮಾಡಿ ಬಂದ್ರ ನಮ್ಮ ಹಿರಿಯರಾಗ ಅಲ್ಲಿ ಸಂಸ್ಕಾರ ಮಾಡಿ ಬಂದ ಕೂಡಲೇ 1 ದಿನ 2 ದಿನ 3 ದಿನ ಹೊಳಿ ಬರೋದು ಇಳಿದು ವರ್ಷ ಹೊಳಿ ಇರೋದು ಮುಂದೆ ನಾವು ಸಂಸ್ಕಾರ ಮಾಡಿ ಬಂದ ನಮ್ಮ ಹಿರಿಯರು ಎಷ್ಟೋ ದಿನದ ಮ್ಯಾಲ ಆ ಹೊಲದ ಮಾಲಕ್ಕೆ ಏನು ಮಾಡಿದ ಒಕ್ಕಲ್ತನ ಮಾಡಕ್ಕೆ ಬಿತ್ತಾಕ ಬೆಳ್ಯಾಕ ಮತ್ತು ಕೆಲಸಕ್ಕೆ ಚಾಲು ಮಾಡಿದ ಕೂಡಲೇ ಮಳೆ ಹೆಂಗೆ ಬರ್ತಿತ್ತು ಹಂಗೆ ಏಕದಮ್ ಆ ಜಾಗದಾಗ ಒಂದು ನಾಗ ಸರ್ಪದಿಂದ ಕಂಡು ಬಂದವ್ರಿಗೆ. ನಾಗ ಸರ್ಪದಿಂದ ಕಂಡು ಬಂದ ಕೂಡಲೇ ಆ ಮಂದಿ ಏನೈತಿ ಇದು ಕುಂಬಾರದಾರ ಬಂದು ಮಾನ್ಯ ಒಬ್ಬ ಯಾರೋ ಒಬ್ರು ಪೂಜಾರಿ ಇಲ್ಲಿ ಇದನ್ನು ಮಾಡಿದಾರ, ಏನಿರ್ಬೇಕಿದು ಒಬ್ಬ ಯಾರೋ ಮಾರ ಅಂದು ತಿಳ್ಕೊಂಡು ಓಡಿ ಕುಂಬಾಳಕ್ಕೆ ಬಂದು ಕೇಳಿದ್ರೆ ಹಿಂಗೆ ಐತ್ರಿ ಹಿಂಗೆ ಮಾಡ್ರಿ ಮತ್ತು ಇರಾಕೈಲಿ ಹೇಳಿದ್ದ ನಮ್ಮ ಇಲ್ಲಿ ಮಾಡಬೇಡ್ರಿ ಹೊಳಿ ದಂಡ್ಯಾಗ ನಂದು ಮಾಡ್ರಿ ಅಲ್ಲೇ ಕೊಂಬ ಹಚ್ಚಿ ಮೆರಿತನಂದಾನ ಅಂತಂದಾರು. ಅಂದಾಗ ಹಸಿರು ಜೆಂಡ ಹಚ್ಚಿ ಅದು ಮೆರಿತನಂದಂಗೆ ಅವನ ಪ್ರಕಾರವಾಗಿ ಅಲ್ಲಿ ಏನು ಮಾಡಿಬಿಟ್ರು ಹಸಿರು ಜೆಂಡ ಹಚ್ಚಿದಂಗೆ ಈಗ ನೋಡೋಕೆ ಅಲ್ಲಿ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಗುಡಿ ಐತಿ. ಕುಂಬಾಳ ಸನಾಳದವ್ರು ಎಲ್ಲರೂ ಕೂಡಿಕೊಂಡು ನಿತ್ಯ ದೇವ್ರಿಗೆ ನಡ್ಕೋತಾರೆ. 1 ಹೋಗಿ 2 ಆತು, 2 ಹೋಗಿ 4 ಆತು, 4 8 ಆತು, 8 16 ಆತು, ಹಿಂಗೆ ಸಹಸ್ರ ಲಕ್ಷೋಪಲಕ್ಷ ಜನ ಭಕ್ತರನ್ನ ಗಳಿಸ್ಕೊಂಡು ಅಲ್ಲಿ ಕೃಷ್ಣಾ ನದಿ ದಂಡಿ ಮೇಲೂ ಒಂದು ಮಠ ಐತಿ. ಮತ್ತು ಅವ್ನು ಇರಾಕೈಲಿನೂ ಇದನ್ನು ಮಾಡಿದ್ದಕ್ಕ ಕುಂಬಾಳದಾಗ ಇಲ್ಲಿ ಒಂದು ಮಠ ಐತಿ. ಹಿಂಗೆ ಪ್ರತೀತಿ ಆ ಕುಂಬಾಳ ಸನಾಳ 2 ಅಣ್ಣ ತಮ್ಮ ದೇವ್ರ ತಿಳ್ಕೊಂಡು ಇವತ್ತು ಅಣ್ಣ ತಮ್ಮನ ಭೇಟಿ ಮಾಡ್ರಿ. 3 ವರ್ಷಕ್ಕೊಮ್ಮೆ ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಆ ಮಿರ್ಗಾ ಮಳೆ ಟೈಮ್ ತಕ್ಕ ಬಂದ್ರಸೋದಕ್ಕೆ ರೈತಗೆ ಮಳೆ ಯಾವ ಆಗಲಿಲ್ಲ. ಯಪ್ಪ ಇದರೇ ಒಂದು ಮಳೆ ಆಗ್ರಿಪ್ಪ 4 ಮಂದಿ ಕೈ ತೊಳಿತೀವಿ, ಅಂಬ್ಲಿ ಕಿಚಡಿ ಮಾಡಿ ನೀಡ್ತೀವಿ, ನಿನ್ನ ಅಣ್ಣ ತಮ್ಮರದ ಭೇಟಿ ಮಾಡಿ ಊರು ತುಂಬ ಎಲ್ಲ ಭಂಡಾರ ಮಾಡ್ತೀಪ್ಪ, ಒಂದು 5 ವಾರ ಹಿಡ್ದು ತಿಳ್ಕೊಂಡು ದೇವ್ರಿಗೆ ಬಿಡ್ಕೊಂಡು ಮಾಡಿದಾಗ ಏನಾಯ್ತು ಅದು ಮಿರ್ಗಾ ಮುಂದೆ ಅದ್ರ ನಡುವೆ ಪ್ರತಿ 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಬರೋಂಥ ಸಮುದ್ರ ಹಿಡ್ಕೊಂಡು ಇದಕ್ಕೆ ಒಂದು ಜಾತ್ರೆ ಮಾಡ್ಕೊತ ಬಂದಾರ. ಈಗ ಅವೇನು ಅಣ್ಣ ತಮ್ಮ ಅಂದ ಗುರು ಶಿಷ್ಯರಾದರು, ಅಣ್ಣ ತಮ್ಮ ಆದರು, ಅಪ್ಪ ಮಕ್ಕಳು ಆದರು, ಎಲ್ಲ ಮುತ್ಯ ಮೊಮ್ಮಕ್ಕಳು ಈಗ ಬಂಧುಗಳಿಗೆ 1 2 4 ಅಂದಂಗೆ ಸುಮಾರು 30 ರಿಂದ 40 ಪಲ್ಲಕ್ಕಿ ವರ್ಷ ಕುಡಿಸ್ಯಾರ ನಮ್ಮೆಲ್ಲ ಕುಂಬಾಳ ಗ್ರಾಮ ಸದ್ಭಕ್ತರು ಮತ್ತು ಸುತ್ತಿನಳ್ಳಿ ಎಲ್ಲ ಪ್ರೇಮದ ಹಿರಿಯರು ಕೂಡಿಕೊಂಡು. ಒಂದು ವಿಶೇಷ ಹೇಳ್ಬೇಕಪ್ಪ ಅಂದ್ರೆ ನಾವು ಇಲ್ಲಿ ತನಕ ಭಾಗವಹಿಸ್ಲಾಕೈತೆ, ನಾವೇ ಸಣ್ಣವರು, ನಮ್ಮ ಹಿಂದಿನ ಹಿರಿಯರು ಮಾಡಿದ್ರೆ ಎಷ್ಟೋ ತಲೀತಲ್ಲ ಅಂತ ಮಾಡ್ಯಾರ. ಈ ವರ್ಷದ ವಿಚಾರ ಹೇಳ್ಬೇಕಾದ್ರೆ ಎಲ್ಲರ ಜನ ಅಭಿಪ್ರಾಯ ಏನು ಬತ್ತಪ್ಪ ಅಂತಂದ್ರೆ ಭಾಳ ಚಂದ ಮಾಡಿರಿ ಮತ್ತು ಭಾಳ ಚಂದ ಆತ್ರಿ ಜಾತ್ರೆ. ನಾವು ಇಂಥ ಚಂದ ಜಾತ್ರೆ ಯಾರು ನೋಡಿಲ್ಲ ಅನ್ನತಕ್ಕಂಥ ಮಾತಿದ್ರು. ಅದನ್ನು ನಾವೇನಿಲ್ರಿ, ಯಾಕಂದ್ರೆ ದೇವ್ರು ದೊಡ್ಡವನು ಅವ್ನು ನಾವು ಮಾಡ್ಕೊಂಡು ಅಂದಂಗೆ ಅವ್ರು ಮಾಡ್ಯಾರ. ಪಾತ್ರಾಗಿ ನಾವು ದುಡಿದ್ವಿ, ಸೂತ್ರ ಎಲ್ಲ ಅವನ ಕೈಯಾಗೈತಿ. ಪುಣ್ಯಾತ್ಮರೇ ಮತ್ತು ಇಂಥ ನೋಡುವ ಮತ್ತು ಮಾಡುವ ಭಾಗ್ಯ ನಮ್ಮದಾಗಲಿ. ಕೇಳುವವರಿಗೂ ಮತ್ತು ಇದನ್ನು ಪ್ರೀತಿ ಗೌರವದಿಂದ ಶ್ರವಣ ಮಾಡೋವರಿಗೂ ಆಯುಷ್ಯ ಆರೋಗ್ಯ ಭೋಗ ಭಾಗ್ಯಗಳನ್ನು ಸುಖ ಸಮೃದ್ಧಿ ಆ ಮಾರಾಯ ಸಿದ್ದೇಶ್ವರ ಗುರು ಮದಗೊಂಡೇಶ್ವರ ನೀಡ್ಲಿ ಅಂತ ತಿಳ್ಕೊಂಡು ಬೇಡ ನಾನು 2 ಮಾತಿಗೆ ಈ ಮಾರಾಯ ಸಿದ್ದನ ಬ್ಯಾಂಗ್ಳೂರ್ನ ಮತ್ತು ಏನಿತ್ತು ಅದರ ಚರಿತ್ರೆ ಬಗ್ಗೆ ಎಲ್ಲರೂ ನಮ್ಮ ನಿಂಗಪ್ಪನ ಸರ್ ಅವರು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟರು. ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾನೋ. ಮತ್ತು ಈ ಜಾತ್ರೆಯನ್ನು ಭಾರಿ ಯಶಸ್ವಿಯಾಗಿ ಆಯ್ತು ರೀ, ಭಾರಿ ಸಂಭ್ರಮದಿಂದ ಆಯ್ತು. 3 ವರ್ಷಕ್ಕೊಮ್ಮೆ ಬರೋ ಜಾತ್ರೆ ಭಾರಿ ಒಳ್ಳೆಯದಿಂದ ಆಯಿತು. ನಾವು ಹುಲ್ಯಾಳದಿಂದ ವರ್ಷ ಬರ್ತೀವಿ ಪಾರ್ಕಿ ತೊಗೊಂಡ, ಭಾರಿ ಒಳ್ಳೆಯದಾಯಿತು. ನಿಮಗೆ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಗೈಸ್ ನೋಡ್ರಲ್ಲ ಈ ಕುಂಬಾರಳ ಮಾರಾಯ ಸಿದ್ದನ ಜಾತ್ರೆ ಮತ್ತು ಯಾವ ರೀತಿ ಇರ್ತಂತ ಮತ್ತು ಯಾವ ರೀತಿ ನಡೀತಂತೇಳಿ ಮತ್ತು ಈ ಜಾತ್ರೆ ಬಗ್ಗೆ ನಿಮಗೆ ಹೊಸ ಮಾಹಿತಿ ತಿಳಿದಿತ್ತಂದ್ರೆ ಮತ್ತು ಈ ಜಾತ್ರೆ ಬಗ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಇಷ್ಟ ಆ ಥರ ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ವಿಡಿಯೋ ಇಷ್ಟ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೇನೆ ರೀ. ಜವಾರಿ ಮಂದಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್.